ನಮಸ್ಕಾರ ಗೋಳೆ, ನಮಸ್ಕಾರ. ತಪ್ಪಿದ್ರೆ ಕ್ಷಮಿಸ್ಬೇಕು ದಯಮಾಡಿ. ಇಲ್ಲ ಇಲ್ಲ ಏನಿಲ್ಲ. ಮಧ್ಯೆ ಕರೆಂಟ್ ಹೋಗ್ಬಿಡ್ತು. ಅಡಚಣೆಗಳು ಆಗ್ತಾನೆ ಇರುತ್ತೆ, ಅದನ್ನ ಮೀರಿ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಏನ್ ಪರವಾಗಿಲ್ಲ, ಏನ್ ತಪ್ಪು ತಿಳ್ಕೊಬೇಡಿ. ನೀವು ಅಷ್ಟೇ, ನಾವು ತಿದ್ಬೇಕು ನಮ್ಗೆ. ಏನ್ ಪರವಾಗಿಲ್ಲ, ನಡೆಯುತ್ತೆ. ನಾವೆಲ್ಲ ಇನ್ನು LKG ಅವ್ರ ಗುರುಗಳಾಯ್ತ ಮಾತ್ರ. ದಯವಿಟ್ಟು ಆತರ ಭಾವನೆ ಬೇಡ. ನಾನು ನಿಮ್ಮಲ್ಲಿ ಒಬ್ಬ. ನಿಮ್ಗಿಂತ ಒಂದೆರಡು ಪುಸ್ತಕ ಜಾಸ್ತಿ ಓದಿರ್ಬೋದೇನೋ, ಅಷ್ಟೇ, ಇನ್ನೇನಿಲ್ಲ. ಗುರುಗಳೇ ಕೃಷ್ಣ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕ ಅಷ್ಟೆಷ್ಟು ಕೊಟ್ಬಿಡ್ತಾರೆ. ನಮಸ್ಕಾರ. ನಿನ್ನೆ 26ನೇ ಉಪನ್ಯಾಸದಲ್ಲಿ 40ನೇ ಶ್ಲೋಕದ ತನಕ ವಿವರಣೆ ನೀಡಿದ್ದೆ. ಇವತ್ತಿನ 27ನೇ ಉಪನ್ಯಾಸಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮುಂದಿನ 3 ಶ್ಲೋಕಗಳು ಕೂಡ ಕೋಪ ಮತ್ತು ಕಾಮ ಇವುಗಳನ್ನ ಹೇಗೆ ಜಯಿಸಬಹುದು ಅನ್ನುವ ವಿಚಾರದಲ್ಲಿ ಕೃಷ್ಣ ತನ್ನ ವಿಚಾರಧಾರೆಯನ್ನ ಹರಿಸಿದ್ದಾನೆ. 26ನೇ ಶ್ಲೋಕವನ್ನ ಮತ್ತೊಮ್ಮೆ ಓದಿ, 40ನೇ ಶ್ಲೋಕವನ್ನ ಮತ್ತೊಮ್ಮೆ ಓದಿ 41ನೇ ಶ್ಲೋಕಕ್ಕೆ ಬರೋಣ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯ ಅಧಿಷ್ಠಾನಂ ಉಚ್ಯತೆ ಏತೈಃ ವಿಮೋಹಯತ್ಯೇಷ ಜ್ಞಾನಂ ಆವೃತ್ಯ ದೇಹಿನಂ. ಹಿಂದೇನ ಉಲ್ಬೇನ ಆವೃತಂ ಅಂತೆಲ್ಲ 3 ಉಪಮಾನಗಳನ್ನ ಕೊಟ್ಟು ಅದೇ ವಿಚಾರವನ್ನ 40ನೇ ಶ್ಲೋಕದಲ್ಲಿಯೂ ಕೂಡ ಮುಂದುವರಿಸಿದ್ದಾನೆ. ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಈ ಕಾಮದ ಅಧಿಷ್ಠಾನ, ಅಂದ್ರೆ ಅದು ಅವಿತುಕೊಂಡಿರುವ ಜಾಗ, ಅವಿತುಕೊಳ್ಳಲು ಹವಣಿಸುವ ಜಾಗ. ಈ ಮಾತನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಯಾಕೆ ಹೇಳ್ತಾನೆ ಅಂತಂದ್ರೆ, ಮುಂದಿನ ಶ್ಲೋಕದಲ್ಲಿ ಈ ಒಂದು ಕಾಮವನ್ನ ನಿಗ್ರಹಿಸಬೇಕು, ಅದನ್ನ ಕೊಲ್ಲಬೇಕು ಅಂತ ಮಾತನ್ನ ಆಡ್ತಾನೆ. ಒಬ್ಬ ಶತ್ರುವನ್ನ ಕೊಲ್ಲಬೇಕಾದ್ರೆ ಅವನು ಎಲ್ಲಿ ಅಡಗಿರ್ತಾನೆ ಆ ಜಾಗವನ್ನ ಮೊದಲು ತಿಳ್ಕೋಬೇಕು. ಆ ಜಾಗದ ಮೇಲೆ ನಮ್ಮ ಎಲ್ಲ ಶಕ್ತಿಯನ್ನು ಪ್ರಯೋಗಿಸ್ಬೇಕು. ಅದಕ್ಕೋಸ್ಕರ ಕೋಪದ ಅಧಿಷ್ಠಾನ ಯಾವುದು ಅಂತ ಗೊತ್ತಾದ್ರೆ ಸುಲಭವಾಗಿ ಆ ಕೋಪವನ್ನ ಮತ್ತೆ ಕಾಮವನ್ನ ನಾವು ನಿಗ್ರಹಿಸ್ಕೋಬಹುದು ಅನ್ನೋ ಮಾತನ್ನ ಇಲ್ಲಿ ತಿಳಿಸೋದಕ್ಕೋಸ್ಕರ ಅದರ ಅಧಿಷ್ಠಾನ ಯಾವುದು, ಅದು ಎಲ್ಲಿ ಅವಿತುಕೊಂಡಿರುತ್ತೆ, ಅದು ಎಲ್ಲಿ ಇರೋದಕ್ಕೆ ಪ್ರಯತ್ನ ಪಡುತ್ತೆ, ತಳ ಊರೋದಕ್ಕೆ ಪ್ರಯತ್ನ ಪಡುತ್ತೆ ಅನ್ನೋ ಮಾತನ್ನ ಈ 40ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಇಂದ್ರಿಯಾಣಿ ಮನಃ ಬುದ್ಧಿ ಅಸ್ಯ ಅಧಿಷ್ಠಾನಂ ಉಚ್ಯತೆ ಏತೈಃ ಮೋಹಯತಿ ಏಷಃ. ಈ 3ರಿಂದಲೂ, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ, ಈ 3ರಿಂದಲೂ ಕೂಡ ಒಬ್ಬ ವ್ಯಕ್ತಿಯನ್ನ ತನ್ನ ಪಾಶಕ್ಕೆ ಸಿಲುಕಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತದೆ. ಯಾವುದನ್ನ ಮಾಡಿ? ಜ್ಞಾನಂ ಆವೃತ್ಯ. ಆ ಜ್ಞಾನ ಅನ್ನುವುದನ್ನ ಸಂಪೂರ್ಣವಾಗಿ ತನ್ನ ಮಾಯೆಯಿಂದ ಆವರಿಸಿಕೊಂಡು ವಿಮೋಹಯತಿ ದೇಹಿನಂ, ಮನುಷ್ಯನನ್ನ ಮೋಹಗೊಳಿಸುತ್ತದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಇಲ್ಲಿ ಮನಸ್ಸು ಮತ್ತೆ ಬುದ್ಧಿ, ಅದಕ್ಕೆ ಮೊದಲು ಇಂದ್ರಿಯ. ಇಂದ್ರಿಯ ಸಾಮಾನ್ಯವಾಗಿ ನಮ್ಮ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಹಾಗೂ ಕರ್ಮೇಂದ್ರಿಯಗಳು ಮತ್ತೆ ಅವುಗಳ ವಿಷಯಗಳು, ಇದಿಷ್ಟನ್ನು ಒಳಗೊಂಡಿರುತ್ತವೆ. ಮನಸ್ಸು ಅಂತಂದ್ರೆ ಅದು ಯಾವಾಗಲೂ ಕೂಡ ಅದರ ಜೊತೆ ಈ ವಿಷಯಗಳು ಸೇರಿಕೊಳ್ಳದೆ ಇದ್ರೆ ಯಾವುದೇ ರೀತಿಯ ಅನಾಹುತವೂ ಆಗೋದಿಲ್ಲ. ಆದ್ರೆ ಮನಸ್ಸಿನ ಜೊತೆ ಅದು ಕೂಡಿದಾಗ ಇದು ಎಲ್ಲ ಅನಾಹುತಕ್ಕೆ ಕಾರಣವಾಗುತ್ತೆ. ಇಲ್ಲಿ ಬುದ್ಧಿ ಮತ್ತು ಮನಸ್ಸು ಇವು ಪೃಥಕ್ಕರಿಸಲಾಗಿದೆ. ಮನಸ್ಸು ಅಂತಂದ್ರೆ ಏನು, ಇದನ್ನ ಹಿಂದಿನ ನಾವು ನೋಡಿದೀವಿ. ಇಂದ್ರಿಯಗಳು ಸೂಕ್ಷ್ಮ ಮತ್ತು ವ್ಯಾಪಕವಾಗಿರುತ್ತವೆ. ಮನಸ್ಸು ಸಂಕಲ್ಪ ಮತ್ತು ವಿಕಲ್ಪಗಳಿಂದ ಕೂಡಿರುತ್ತೆ. ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದರ ಬಗ್ಗೆ ಈ ಮನಸ್ಸು ತಿಳಿಸ್ಕೊಡುತ್ತೆ. ಹಾಗೆಯೇ ಬುದ್ಧಿ, ಅದು ನಿಶ್ಚಯಾತ್ಮಕವಾದದ್ದಕ್ಕೆ ಬುದ್ಧಿ ಅಂತ ಕರಿತೀವಿ. ಸೊ ಯಾವುದನ್ನ ನಿಶ್ಚಯವಾಗಿ ಪರಿಗಣಿಸುತ್ತದೋ ಅದು ನಮ್ಮ ಬುದ್ಧಿ. ಅದಕ್ಕಿಂತ ಸ್ವಲ್ಪ ಕೆಳಮಟ್ಟದಲ್ಲಿರೋದು ಮನಸ್ಸು. ಈ 3 ಕೂಡ ಸೇರಿ ಈ ಕಾಮಕ್ಕೆ ಆವಾಸ ಸ್ಥಾನವಾಗಿ
ನಮ್ಮನ್ನ ಮಾಯೆಗೆ ಸಿಲುಕಿಸುವ ಪ್ರಯತ್ನವನ್ನ ಮಾಡುತ್ತವೆ ಅಂತ ಈ ಶ್ಲೋಕದ ಮುಖ್ಯವಾದಂತಹ ಅರ್ಥ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯ ಅಧಿಷ್ಠಾನಂ ಉಚ್ಯತೆ ಏತೈಃ ವಿಮೋಹಯತಿ ಯೇಷಃ ಜ್ಞಾನಂ ಆವೃತ್ಯ ದೇಹಿನಾಂ. ಮುಂದಿನ ಶ್ಲೋಕ 41ನೇ ಶ್ಲೋಕ ಇದೇ ವಿಷಯವನ್ನ ಇನ್ನೊಂದು ಸ್ವಲ್ಪ ಮುಂದೆ ತೆಗೆದುಕೊಂಡು ಹೋಗಿ ಈ ಕಾಮವನ್ನ ಸಂಪೂರ್ಣವಾಗಿ ನಿರಸ್ತಗೊಳಿಸಬೇಕು, ಅದನ್ನ ನಾಶ ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾನೆ. ಅದನ್ನ ಯಾವ ರೀತಿ ಸುಲಭ ಮಾರ್ಗದಲ್ಲಿ ಮಾಡಬಹುದು ಅಂತ ಅನ್ನೋದಕ್ಕೆ ಇಲ್ಲಿ ಒಂದು ವಿಶೇಷವಾದ ವ್ಯಾಖ್ಯಾನವನ್ನ ಕೊಡ್ತಾನೆ. ತಸ್ಮಾತ್ ತ್ವಂ ಇಂದ್ರಿಯಾಣಿ ಆದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಈ ಶ್ಲೋಕ ನಮಗೆ ಒಂದು ದಾರಿದೀಪದ ಹಾಗಿದೆ. ಆತ್ಮ ಸಂಯಮವನ್ನ ಸಾಧಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಮೊದಲ ಹೆಜ್ಜೆ ಇಡಬೇಕು ಅಂತಂದ್ರೆ ಇಂದ್ರಿಯಾಣಿ ಆದೌ ನಿಯಮ್ಯ, ಮೊದಲನೆಯದಾಗಿ ಇಂದ್ರಿಯಗಳನ್ನ ನಾವು ನಿಯಂತ್ರಿಸಬೇಕು. ಅಂದರೆ ನಿರಂತರವಾಗಿ ನಮ್ಮ ಇಂದ್ರಿಯಗಳು ಹೊರಗಡೆನೆ ನೋಡ್ತಾ ಇರುತ್ತವೆ, ಬಾಹ್ಯ ವಿಷಯಗಳಲ್ಲಿ ಮಗ್ನವಾಗಿರುತ್ತವೆ. ಸಾಮಾನ್ಯವಾಗಿ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಮ್ಮ ಮನಸ್ಸನ್ನ ಇವುಗಳಿಂದ ನಿಯಂತ್ರಿಸೋದು ತುಂಬಾ ಕಷ್ಟಕರವಾದಂತಹ ಕೆಲಸ. ಇದೇ ಮಾತನ್ನ ಮುಂದೆ ಅರ್ಜುನ ಹೇಳ್ತಾನೆ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಮನಸ್ಸು ನಿಯಂತ್ರಣಕ್ಕೆ ಬರ್ತಾ ಇಲ್ಲ, ಏನ್ ಮಾಡೋದು ಅಂತ ಕೇಳಿದಾಗ ಅರ್ಜುನನಿಗೆ ಉಪದೇಶ ಮಾಡ್ತಾನೆ ಮುಂದೆ. ಹೌದಪ್ಪ, ಮನಸ್ಸನ್ನು ನಿಯಂತ್ರಿಸೋದು ಎಲ್ಲರಿಗೂ ಕಷ್ಟವೇ, ಆದ್ರೆ ಒಂದು ವೈರಾಗ್ಯವನ್ನ ನಮ್ಮ ಮನಸ್ಸಲ್ಲಿ ಮೂಡಿಸ್ಕೋಬೇಕು. ಎರಡನೇದು ನಿರಂತರವಾದ ಪ್ರಯತ್ನವನ್ನ ನಾವು ನಡೆಸಬೇಕು. ಆವಾಗ ಮಾತ್ರ ಈ ಇಂದ್ರಿಯಗಳ ಮೇಲೆ ನಾವು ಹತೋಟಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಹೇಳ್ತಾನೆ. ಅದೇ ವಿಷಯದಲ್ಲಿ ಇಲ್ಲೂ ಹೇಳ್ತಾ ಆದೌ ಪ್ರಪ್ರಥಮವಾಗಿ, ಅಂದ್ರೆ ಈ ಕೋಪ ಮುಂತಾದವು ತಮ್ಮ ಅಧಿಷ್ಠಾನಗಳಾದ ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿ ಇವುಗಳಲ್ಲಿ ಬೇರೂರುವುದಕ್ಕೆ ಮೊದಲೇ ನೀನು ನಿನ್ನ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ಆ ಕಾಮ ಮತ್ತು ಕ್ರೋಧಗಳಿಗೆ ನಿನ್ನ ಇಂದ್ರಿಯಗಳು ವಶವಾಗೋದನ್ನ ತಪ್ಪಿಸಬಹುದು. ಇಂದ್ರಿಯಗಳು ನಿಯಂತ್ರಣದಲ್ಲಿರುವಾಗ ಬುದ್ಧಿ ಮತ್ತೆ ಮನಸ್ಸು ತಾವಾಗಿ ಹಿಡಿತಕ್ಕೆ ಬರುತ್ತವೆ. ಅಂದ್ರೆ ಮೊದಲು ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೋಬೇಕು. ಅಂದ್ರೆ ನಮ್ಮ ಕರ್ಮೇಂದ್ರಿಯಗಳನ್ನ ಹಾಗೂ ಜ್ಞಾನೇಂದ್ರಿಯಗಳನ್ನ ಅವುಗಳ ವಿಷಯ ಸಂಯೋಗದ ಜೊತೆ ಹೆಚ್ಚು ದೂರ ಬೆಳೋದಕ್ಕೆ ಮೊದಲೇ ಅದು ಅಂಕುರವಾದ ತಕ್ಷಣವೇ ಆ ಮೊಳಕೆಯನ್ನು ಚಿವುಟು ಬಿಡುವುದು. ಅದು ಪ್ರಪ್ರಥಮವಾದಂತಹ ಹೆಜ್ಜೆ ನೀನು ಇಡಬೇಕಾಗ್ತದೆ. ಆ ಕೆಲಸ ಮಾಡಿದ್ರೆ ಮನಸ್ಸಂಯಮವನ್ನ ಸಾಧಿಸೋದಕ್ಕೆ ತುಂಬಾ ಸುಲಭವಾಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಪಾಪ್ಮಾನಂ ಪ್ರಜಹಿ ಹಿ ಏನಂ, ಈ ಪಾಪಿಯನ್ನ ನೀನು ಕೂಡಲೇ ಜಹಿ ಅದನ್ನ ಕೊಂದು ಬಿಡು. ಇಲ್ಲದ ಇದ್ರೆ ಅದು ನಿನ್ನನ್ನ ಕೊಲ್ಲುವುದು ಶತಸಿದ್ಧ. ಯಾರು ಈ ಕಾಮ ಮುಂತಾದ ಕ್ರೋಧ ಇವುಗಳ ವಶಕ್ಕೆ ಬರ್ತಾನೆಯೋ ಅವನು ಸತ್ತ ಹಾಗೆ. ಆದ್ದರಿಂದ ಅವುಗಳನ್ನ ಕೊಲ್ಲಬೇಕಾದ್ರೆ ಮೊದಲು ನಿನ್ನ ಇಂದ್ರಿಯಗಳ ಮೇಲೆ ನಿನಗೆ ನಿಯಂತ್ರಣ ಬರಬೇಕು. ಆಗ ಮಾತ್ರ ಇದನ್ನ ಸಾಧಿಸೋದಕ್ಕೆ ಸಾಧ್ಯವಾಗತ್ತೆ. ಮತ್ತೆ ಇದು ಎಂತಹದು ಅಂತ ಅನ್ನೋದನ್ನ ಹೇಳ್ತಾನೆ. ಜ್ಞಾನ ವಿಜ್ಞಾನ ನಾಶನಂ. ಇಲ್ಲಿ ಎರಡೂ ಪದಗಳು ಕೂಡ ಅನೇಕ ರೀತಿಯಲ್ಲಿ ವಿವರಿಸಲ್ಪಟ್ಟಿವೆ. ಜ್ಞಾನ ಅಂತಂದ್ರೆ ನಾವು ಯಾವುದನ್ನ ಶಾಸ್ತ್ರಗಳನ್ನ ಓದಿ ಮತ್ತೆ ಗುರುಗಳ ಮುಖೇನ ಅಧ್ಯಯನ ಮಾಡಿರ್ತೀವಿ ಅದಕ್ಕೆ ಜ್ಞಾನ ಅಂತ ಕರಿತೀವಿ. ಅದನ್ನ ವಿಜ್ಞಾನ ಅಂತಂದ್ರೆ ನಾವು ತುಂಬಾ ಕಷ್ಟಪಟ್ಟು ನಮ್ಮ ನಿತ್ಯ ಜೀವನದಲ್ಲಿ ಅನುಭವದ ಮೂಲಕ ಯಾವುದನ್ನ ಕಂಡುಕೊಂಡಿರ್ತೀವಿ, ತಿಳ್ಕೊಂಡಿರ್ತೀವಿ, ಅದಕ್ಕೆ ವಿಜ್ಞಾನ ಅಂತ ಕರಿತೀವಿ. ಇಲ್ಲಿ ವಿಜ್ಞಾನ ಅಂತಂದ್ರೆ ನಾವು ಸಾಮಾನ್ಯವಾಗಿ ವಿಜ್ಞಾನ ಅಂತ ಅನ್ನೋ ಪದವನ್ನ ಸೈನ್ಸ್ ಅನ್ನೋ ಪದಕ್ಕೆ ಸಮಾನಾರ್ಥಕವಾಗಿ ಬಳಸ್ತೀವಿ. ಆದ್ರೆ ಇಲ್ಲಿ ಆ ಅರ್ಥ ಬರೋದಿಲ್ಲ. ಇಲ್ಲಿ ವಿಜ್ಞಾನ ಅಂತಂದ್ರೆ ಅನುಭವ ಮೂಲಕ ಜನ್ಯವಾದಂತಹ ಜ್ಞಾನ, ಯಾವುದನ್ನ ನಾವು ಸಾಕ್ಷಾತ್ಕರಿಸಿಕೊಂಡು ನಮ್ಮಲ್ಲಿಯೇ ಆ ಒಂದು ಅನುಭವವನ್ನ ಪಡೆದಿರ್ತೀವಿ, ಅದಕ್ಕೆ ವಿಜ್ಞಾನ ಅಂತ ಕರಿತೀವಿ.
ಸೊ ಈ ಎರಡರ ವ್ಯತ್ಯಾಸವನ್ನ ದಯವಿಟ್ಟು ತಿಳ್ಕೊಬೇಕಾಗತ್ತೆ, ಇಲ್ಲ ಅಂತಂದ್ರೆ ನಮಗೆ ಮೂಲ ಅರ್ಥ ಹೊಳೆಯೋದಿಲ್ಲ. ಈ ಶ್ಲೋಕವನ್ನ ಸ್ವಲ್ಪ ವಿವರವಾಗಿ ನೋಡೋಣ. ತಸ್ಮಾತ್ ತ್ವಂ ಇಂದ್ರಿಯಾಣಿ ಆದೌ ನಿಯಮ್ಯ ಹೇ ಭರತರ್ಷಭ ಪಾಪ್ಮಾನಂ ಪ್ರಜಹಿ ಹೀನಂ ಜ್ಞಾನ ವಿಜ್ಞಾನ ನಾಶನಂ. ಇದನ್ನ ನಾವು ಪ್ರೋಸ್ ಆರ್ಡರ್ ಅಲ್ಲಿ ತಿಳಿದುಕೊಂಡಾಗ, ಅನ್ವಯದ ರೀತಿಯಲ್ಲಿ ತಿಳ್ಕೊಂಡಾಗ, ಹೇ ಭರತರ್ಷಭ, ಭರತ ವಂಶದಲ್ಲಿ ಜನಿಸಿರುವ ಅತ್ಯಂತ ಪ್ರತಾಪಿಯಾದಂತಹ ಅರ್ಜುನನೇ, ತಸ್ಮಾತ್ ಆ ಕಾರಣದಿಂದ, ತ್ವಂ ನೀನು, ಆದೌ ಅಂದರೆ ಆ ಕಾಮ ಕ್ರೋಧಗಳು ನಿನ್ನನ್ನ ಸಂಮೋಹನಗೊಳಿಸುವುದಕ್ಕೆ ಮೊದಲೇ, ಆದೌ ಪ್ರಪ್ರಥಮವಾಗಿ, ಇಂದ್ರಿಯಾಣಿ ಮನಸ್ಸು ಮತ್ತೆ ಬುದ್ಧಿ ಅವು ಬೇರೆ, ಇಂದ್ರಿಯಗಳು ಅಂತಂದ್ರೆ ಕರ್ಮೇಂದ್ರಿಯಗಳು ಮತ್ತೆ ಜ್ಞಾನೇಂದ್ರಿಯಗಳು ಮತ್ತು ಅವುಗಳ ಬೇರೆ ಬೇರೆ ವಿಷಯಗಳು. ಈ 15ರ ಗುಂಪಿಗೆ ಇಲ್ಲಿ ಇಂದ್ರಿಯಾಣಿ ಅಂತ ಕರೆದಿದ್ದಾರೆ. ನಿಯಮ್ಯ ಅವುಗಳನ್ನ ಮೊದಲು ನಿಯಂತ್ರಿಸಿತು, ನಿಯಂತ್ರಣಕ್ಕೆ ತಂದುಕೊಂಡು, ಜ್ಞಾನ ವಿಜ್ಞಾನ ನಾಶನಂ, ಜ್ಞಾನ ಅಂತಂದ್ರೆ ಆತ್ಮ ವಿಷಯಕವಾದಂತಹ ಯಾವ ಜ್ಞಾನ ಶಾಸ್ತ್ರ ಮತ್ತು ಆಚಾರ್ಯರ ಮುಖೇನ ಉಪದೇಶವನ್ನ ಪಡೆದಿರ್ತೇವೆಯೋ ಆ ಒಂದು ವಿಚಾರ, ತತ್ವ ವಿಚಾರ. ವಿಜ್ಞಾನ ನಿಧಿಧ್ಯಾಸನ ಮುಂತಾದಂತಹ ಯೋಗ ಮಾರ್ಗದಿಂದ ಯಾವುದನ್ನ ನಾವು ಅನುಷ್ಠಾನಕ್ಕೆ ತಂದು ಅದರ ಅನುಭವವನ್ನ ಪಡೆದಿರ್ತೇವೆಯೋ ಅದು. ಇವುಗಳನ್ನ ಯಾವುದು ನಾಶ ಮಾಡುತ್ತದೆಯೋ ಅಂತಹ ಪಾಪ್ಮಾನಂ, ಪಾಪಪೂರ್ಣವಾದಂತಹ, ಇಲ್ಲಿ ಪಾಪ ಅಂತಂದ್ರೆ ಯಾವುದು ನಮ್ಮನ್ನ ನಮ್ಮ ಪುರುಷಾರ್ಥಗಳಿಂದ ಹಿಮ್ಮೆಟ್ಟಿಸುತ್ತದೆಯೋ ಅಂತಹ ಆ ಕೋಪ ಮತ್ತು ಕಾಮ ಅವುಗಳನ್ನ ಪ್ರಜಹಿ ಅಂತಂದ್ರೆ ಅವುಗಳನ್ನ ಬಿಟ್ಟು ಬಿಡು, ಅಥವಾ ಅವುಗಳನ್ನ ಘಾತಯ, ಅವುಗಳಿಗೆ ಘಾತವನ್ನ, ಹೊಡೆತವನ್ನ ಕೊಟ್ಟು ಅದನ್ನ ಕೊಂದು ಹಾಕು, ನಿರ್ಮೂಲನಗೊಳಿಸು ಅನ್ನೋ ಅರ್ಥ. ತುಂಬಾ ಸುಲಭವಾದಂತಹ ಶ್ಲೋಕ, ಆದ್ರೆ ಗಂಭೀರವಾದಂತಹ ಅರ್ಥವನ್ನ ನಮ್ಗೆ ತಿಳಿಸಿಕೊಡುವಂತಹ ಶ್ಲೋಕ. ಪರಮಾತ್ಮನ ಸಾಕ್ಷಾತ್ಕಾರದ ಹಾದಿಯಲ್ಲಿ ಮೊದಲ ಮೆಟ್ಟಿಲು ಇಂದ್ರಿಯ ನಿಗ್ರಹ. ಆ ಇಂದ್ರಿಯ ನಿಗ್ರಹವನ್ನ ಮೊದಲು ನಾವು ಮಾಡದೇ ಇದ್ದ ಪಕ್ಷದಲ್ಲಿ ಅನಾಹುತ ಕಟ್ಟಿಟ್ಟ ಬುದ್ಧಿ. ಹಿಂದೆಯೂ ಕೂಡ ನಾವು ಆ ಮಾತನ್ನ ಕೇಳಿದ್ವಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಃ ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧಃ ಅಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ಈ ಅನರ್ಥಗಳ ಪರಂಪರೆ ಯಾವುದು 8 ಸ್ಥಿತಿಗಳು ಉಂಟೋ ಅದನ್ನ ಹಿಂದೆ ನಾವು ನೋಡಿದ್ದೀವಿ. ಅದು ಪ್ರಾರಂಭವಾಗೋದು ನಮ್ಮ ಇಂದ್ರಿಯದ ಮೂಲಕ. ಯಾವ ಇಂದ್ರಿಯ? ನಾವು ಮನಸ್ಸಿನಲ್ಲಿ ಈ ಆಲೋಚನೆಗಳನ್ನ ತಂದುಕೊಂಡಾಗ ಅಲ್ಲಿಂದ ಈ ಅನರ್ಥದ ಪರಂಪರೆ ಹುಟ್ಟಿ ಬರುತ್ತೆ. ಆ ಪರಂಪರೆಯನ್ನ ಅದು ನಮ್ಮ ಮನಸ್ಸನ್ನ ಆವರಿಸಿಕೊಳ್ಳುವ ಮೊದಲೇ, ಕಾಮ ಕ್ರೋಧಗಳು ನಮ್ಮ ಮನಸ್ಸಿನಲ್ಲಿ ಆವಿರ್ಭಾವವಾಗುವ ಮೊದಲೇ, ಉಂಟಾಗುವ ಮೊದಲೇ ಅದನ್ನ ತಡೆ ಹಿಡಿಯೋದಕ್ಕೆ ಪ್ರಯತ್ನ ಪಡು. ಅದು ಸುಲಭ ಸಾಧ್ಯವಾದಂತಹ ಮಾತು. ಯಾಕೆಂತಂದ್ರೆ ಅದು ನಮ್ಮ ಮನಸ್ಸನ್ನ ಆವರಿಸಿಕೊಂಡು ಬಿಟ್ರೆ ಅಲ್ಲಿಂದ ಅದನ್ನ ಹೊರದಬ್ಬೋದು ತುಂಬಾ ಕಷ್ಟಕರವಾಗುತ್ತೆ. ಆದ್ರಿಂದ ಮೊಟ್ಟ ಮೊದಲು ಆದವು ಅಂದ್ರೆ ಇವೆರಡೂ ಕೂಡ, ಕೋಪ ಮತ್ತು ಕಾಮ, ನಮ್ಮ ಮನಸ್ಸನ್ನ ವಿಮೋಹಗೊಳಿಸೋದಕ್ಕೆ ಮೊದಲು, ಮನಸ್ಸಿನಲ್ಲಿ ಭ್ರಾಂತಿಯನ್ನ ಉಂಟು ಮಾಡೋದಕ್ಕೆ ಮೊದಲು ಅದನ್ನ ಇಂದ್ರಿಯಗಳನ್ನ ತಡೆ ಹಿಡಿದು. ಅದು ಸ್ವಲ್ಪ ಸಾಧ್ಯವಾಗುವ ಕೆಲಸ. ನೀನು ಇದನ್ನು ಮಾಡಿದ್ರೆ ಮುಂದೆ ಮನಸ್ಸನ್ನ ಮತ್ತೆ ಬುದ್ಧಿಯನ್ನ ನಿಗ್ರಹಿಸೋದು ಸುಲಭವಾಗುತ್ತೆ. ಇಲ್ಲಿ ಜ್ಞಾನ ವಿಜ್ಞಾನ ಆ 2 ಪದಗಳ ಸರಿಯಾದ ಅರ್ಥವನ್ನು ನಾವು ಗಮನಿಸಬೇಕಾಗಿರುತ್ತೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ ಕೂಡ ಇದೇ ಒಂದು ವಿಚಾರ ಬರುತ್ತೆ. ತಮೇವ ಧೀರೋ ವಿಜ್ಞಾಯ ಪ್ರಜ್ಞಾಂ ಕುರ್ವೀತ.
ಇದನ್ನ ಧೀರನಾದವನು ಅಂದರೆ ಮಾನಸಿಕವಾಗಿ ಸ್ಥೈರ್ಯವನ್ನು ಹೊಂದಿರುವಂತಹ ವ್ಯಕ್ತಿ. ಧೀರ ಅಂತಂದ್ರೆ ಕಾಳಿದಾಸನ ಕಲ್ಪನೆಯಲ್ಲಿ ವಿಕಾರ ಹೇತೌ ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ ತಯೇವ ಧೀರಾಹ. ಅಂದ್ರೆ ನಮ್ಮ ಮನಸ್ಸನ್ನ ಪ್ರಲೋಭನೆಗೊಳಿಸುವ ವಿಷಯಗಳು ಅಕ್ಕಪಕ್ಕದಲ್ಲಿಯೇ ಸುಳಿದಾಡ್ತಾ ಇದ್ರು ಯಾರ ಮನಸ್ಸು ಚಿತ್ತ ಚಾಂಚಲ್ಯಕ್ಕೆ ಒಳಗಾಗೋದಿಲ್ಲವೋ ಅಂತಹ ವ್ಯಕ್ತಿ ಧೀರ ಅಂತ ಅನ್ನಿಸ್ಕೊಳ್ತಾನೆ. ಅಂತಹ ಧೀರ ಇದನ್ನ ಸರಿಯಾಗಿ ತಿಳಿದುಕೊಂಡು ಪ್ರಜ್ಞಾಂ ಕುರ್ವೀತ, ತನ್ನ ಬುದ್ಧಿಯನ್ನ ಏಕನಿಷ್ಠವಾಗಿ ಮಾಡಿಕೊಂಡು ಅದರಲ್ಲಿ ಅವನು ಪರಮಾತ್ಮನನ್ನ ಕಾಣಬೇಕಾಗುತ್ತೆ. ಇದು ಬೃಹದಾರಣ್ಯಕೋಪನಿಷತ್ತಿನ ಒಂದು ಮಾತು. ಇಲ್ಲಿ ಜ್ಞಾನ ಅಂತ ಅನ್ನೋದು ಪರೋಕ್ಷ ಜ್ಞಾನ, ಅಂದರೆ ನಮ್ಮ ಆತ್ಮನನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತಹ ಜ್ಞಾನ. ವಿಜ್ಞಾನ ಅಂತಂದ್ರೆ ಅದನ್ನ ಅನುಭವಕ್ಕೆ ತಂದುಕೊಳ್ಳುವಂತಹ ಜ್ಞಾನ. ಅಪರೋಕ್ಷಂ ತಸ್ಯ ಜ್ಞಾನಸ್ಯ ಫಲಂ ಅಪರೋಕ್ಷಂ. ಆ ಜ್ಞಾನವನ್ನ ನಾವು ಗುರುಮುಖೇನ ಶಾಸ್ತ್ರಗಳಿಂದ ಅಧ್ಯಯನ ಮಾಡಿದ್ರೆ ಅದನ್ನ ನಾವು ಅನುಭವಕ್ಕೆ ತಂದುಕೊಳ್ಳೋದು ಮುಖ್ಯವಾದಂತಹ ಭಾಗ. ಅದಕ್ಕೆ ವಿಜ್ಞಾನ ಅಂತ ಕರಿತೀವಿ. ಎಲ್ಲಿಯ ತನಕ ನಾವು ನಮ್ಮ ವ್ಯಕ್ತಿಗತ ಜೀವನದಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಅದನ್ನ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳೋದಿಲ್ವೋ ಅಲ್ಲಿಯ ತನಕ ಆ ಜ್ಞಾನ ಬರೀ ಜ್ಞಾನವಾಗಿಯೇ ಉಳಿಯುತ್ತೆ. ಅದು ನಮಗೆ ಹೆಚ್ಚು ಉಪಯೋಗಕ್ಕೆ ಬರೋದಿಲ್ಲ. ಅಂದ್ರೆ ಇದಕ್ಕೆ ಇಂಟರ್ನಲೈಸೇಷನ್ ಅನ್ನೋ ಮಾತನ್ನ ನಾವು ಉಪಯೋಗಿಸ್ತೀವಿ, ಅನ್ನೋ ಮಾತನ್ನ ಹೇಳ್ತೀವಿ. ನಾವು ಪಡೆದಂತಹ ಜ್ಞಾನವನ್ನ ಸಾಕ್ಷಾತ್ಕರಿಸಿಕೊಳ್ಳಬೇಕಾದ್ರೆ ಅದರ ಅನುಭವವನ್ನ ನಾವು ಸಂಪೂರ್ಣವಾಗಿ ಪಡೆಯಬೇಕು. ಅದಕ್ಕೂ ಕೂಡ ಅನೇಕ ಮಾರ್ಗಗಳನ್ನ ಯೋಗದಲ್ಲಿ ಹೇಳಿದ್ದಾರೆ. ಅದನ್ನ ಇಲ್ಲಿ ನಿಧಿಧ್ಯಾಸನ ಅಂತ ಕರೆದಿದ್ದಾರೆ. ಅದು ಯೋಗದಲ್ಲಿ ಬರುವಂತಹ ಒಂದು ಪದ. ನಿಧಿಧ್ಯಾಸನ ಅಂತಂದ್ರೆ ನಾವು ನಮ್ಮ ದೇಹವನ್ನೆಲ್ಲ ಸರಿಯಾಗಿ ಶುಚಿಯಾಗಿಟ್ಕೊಂಡು ಯಮ ಶಮ ದಮ ಇತ್ಯಾದಿಗಳಿಂದ ಶುದ್ಧರಾಗಿ ಮನಸ್ಸಿನಲ್ಲಿ ಯಾವುದೇ ಚಿತ್ತ ವಿಭ್ರಮ ಇಲ್ಲದೆ ಏಕನಿಷ್ಠರಾಗಿ ಧ್ಯಾನವನ್ನ ಮಾಡಿ ತನ್ಮೂಲಕ ಪರಮಾತ್ಮನೊಡನೆ ಸಾಕ್ಷಾತ್ಕಾರವನ್ನ ಹೊಂದೋದಕ್ಕೆ ಆ ನಿಧಿಧ್ಯಾಸನ ತುಂಬಾ ಸಹಾಯಕಾರಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ತುಂಬಾ ಸುಂದರವಾದಂತಹ ಶ್ಲೋಕ. ನಮ್ಮ ಜ್ಞಾನವನ್ನ ತುಂಬಾ ಹೆಚ್ಚಿಸುವಂತಹ ಶ್ಲೋಕ. ಅಂದ್ರೆ ಈ ಎರಡೂ ಅಂಶಗಳು, ಒಂದು ಜ್ಞಾನ, ಎರಡನೆಯದು ಅದರ ಅನುಭವ, ಇವೆರಡೂ ಕೂಡ ಸಮ್ಮಿಳಿತಗೊಂಡಾಗ ಸಾಮರಸ್ಯದಿಂದ ನಾವು ಪರಮಾತ್ಮನ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಾವು ಮಾತನ್ನ ಹೇಳೋ ಶ್ಲೋಕ ಇದು. ತುಂಬಾ ಮುಖ್ಯವಾದಂತಹ ಶ್ಲೋಕ. ಮತ್ತೊಂದ್ಸಲ ನೋಡಿ. ತಸ್ಮಾತ್ ತ್ವಂ ಇಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿ ಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಪ್ರಜಹಿ ಆ ಒಂದು ಪಾಪಕರವಾದಂತಹ ಕೋಪ ಮತ್ತು ಕಾಮಗಳನ್ನ ನೀನು ಕೊಂದು ಹಾಕು, ನಿನ್ನಿಂದ ದೂರವಿಡು, ಅದನ್ನ ಸಂಪೂರ್ಣವಾಗಿ ನಾಶ ಮಾಡು. ಯಾಕೆ ಅಂತಂದ್ರೆ ಅದು ಪಾಪ್ಮಾನ, ಪಾಪಪೂರಿತವಾದದ್ದು, ಮತ್ತು ಜ್ಞಾನ ವಿಜ್ಞಾನ ನಾಶನಂ, ನೀನು ಸಂಪಾದಿಸಿರುವಂತಹ ಶಾಸ್ತ್ರೀಯ ಮತ್ತು ಗುರುಮುಖೇನ ಕಲಿತಂತಹ ವಿದ್ಯೆಯನ್ನ ನಾಶ ಮಾಡುವಂಥದ್ದು. ಹಾಗೂ ವಿಜ್ಞಾನ, ಇಲ್ಲಿಯ ತನಕ ನೀನು ಯಾವ ಅನುಭವವನ್ನ ಸಾಕ್ಷಾತ್ಕಾರಕ್ಕೋಸ್ಕರ ಪಡೆದುಕೊಂಡಿರ್ತೀಯೋ ಆ ಅನುಭವವನ್ನು ಪುಲಗಿಳಿಸುವಂತಹದ್ದು. ಆದ್ದರಿಂದ ಅದನ್ನ ನೀನು ಪಡೆಯಬೇಕು. ಅದನ್ನ ಪಡೆಯೋದಕ್ಕೆ ಮುಖ್ಯವಾದಂತಹ ರೀತಿ ಯಾವುದು ಅಂತಂದ್ರೆ, ಆತ್ಮ ನಿಯಂತ್ರಣವನ್ನ ಪಡಿಬೇಕು ಅಂತಂದ್ರೆ ಇಂದ್ರಿಯಗಳನ್ನ ಮೊದಲು ಹಿಡಿತಕ್ಕೆ ತಂದುಕೋ. ನಿಯಮಗಳಿಂದ ಅದನ್ನ ದಮನಿಸಿ ಅದರ ಮೇಲೆ ನಿನ್ನ ಸಂಪೂರ್ಣ ಹತೋಟಿಯನ್ನ ಇಟ್ಟುಕೊಳ್ಳುವನಾಗಿ ಈ ಕೆಲಸವನ್ನ ನೀನು ಮಾಡಬಹುದು. ತುಂಬಾ ಸುಂದರವಾದಂತಹ ಶ್ಲೋಕ. ತಸ್ಮಾತ್ ತ್ವಂ ಇಂದ್ರಿಯಾಣಿ ಆದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿ ಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಸಂಸ್ಕೃತದಲ್ಲಿ ಶ್ಲೋಕಗಳು ತುಂಬಾ ಜಾಸ್ತಿ. ಅದಕ್ಕೆ ಕಾರಣ ಏನು ಅಂತಂದ್ರೆ ಒಂದೇ ಪದಕ್ಕೆ ಅನೇಕ ಪರ್ಯಾಯ ಪದಗಳಿರುತ್ತೆ. ಹೀಗಾಗಿ ನಾವು ಆ ಪದಗಳನ್ನ
ಬೇರೆ ಬೇರೆ ರೀತಿಯಲ್ಲಿ ಬಳಸಬಹುದು. ಒಂದು, ಆದ್ರಿಂದ 2 ಅಕ್ಷರ ಬೇಕಾದ್ರೆ 2 ಅಕ್ಷರದ ಪದ ಸಿಗುತ್ತೆ, 3 ಅಕ್ಷರ ಬೇಕಾದ್ರೆ ಪ್ರಾಸಬದ್ಧವಾಗಿರೋದಕ್ಕೆ 3 ಅಕ್ಷರ ಸಿಗುತ್ತೆ. ಹಾಗೆಯೇ ಇಲ್ಲಿ ಒಂದು ವಾಕ್ಯದಲ್ಲಿ ಒಂದು ಪದ ಇದೇ ಜಾಗದಲ್ಲಿ ಇರ್ಬೇಕು ಅಂತ ನಿರ್ದಿಷ್ಟವಾದ ಯಾವುದೇ ನಿಯಮ ಇಲ್ಲ ಸಂಸ್ಕೃತಕ್ಕೆ. ಯಾಕೆಂತಂದ್ರೆ ಪ್ರತಿ ಪದವೂ ಕೂಡ ಅದರ ವಿಭಕ್ತಿ ಪ್ರತ್ಯಯಗಳ ಕಾರಣದಿಂದಾಗಿ ಅದರ ಪೂರ್ಣ ಅರ್ಥವನ್ನ ಸೂಚಿಸುತ್ತೆ. ಆದ್ರಿಂದ ಸಂಸ್ಕೃತದ ಶ್ಲೋಕದಲ್ಲಿ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ರೀತಿಯ ಸಿಂಟ್ಯಾಕ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಏನ್ ಕರಿತೀವಿ, ಅದರ ಬಗ್ಗೆ ಹೆಚ್ಚು ನಮಗೆ ಸ್ವಾತಂತ್ರ್ಯ ಇರೋದು ಸಂಸ್ಕೃತದಲ್ಲಿ. ರಾಮಃ ರಾವಣಂ ಅಹನತ್, ಇದನ್ನು ನಾವು ಯಾವ ರೀತಿಯಲ್ಲಿ ಹೇಳಿದ್ರು ಕೂಡ ಅರ್ಥ ಬದಲಾಗೋದಿಲ್ಲ. ಅಹನತ್ ರಾವಣಂ ರಾಮಃ, ರಾವಣಂ ಅಹನತ್ ರಾಮಃ, ಹೀಗೆ ಪದಗಳನ್ನ ಬದಲಾಯಿಸಿದ್ರು ಕೂಡ ಅರ್ಥ ವ್ಯತ್ಯಾಸ ಉಂಟಾಗೋದಿಲ್ಲ. ಆದ್ರೆ ಕನ್ನಡ, ಇಂಗ್ಲಿಷ್ ಇತರ ಭಾಷೆಗಳಲ್ಲಿ ಈ ವರ್ಡ್ ಆರ್ಡರ್ ತುಂಬಾ ಮುಖ್ಯ. ಯಾವ ರೀತಿಯಲ್ಲಿ ಪದಗಳು ನಿರ್ದಿಷ್ಟವಾಗಿರುತ್ತೆಯೋ ಅದೇ ಜಾಗದಲ್ಲಿ ಇರಬೇಕಾಗುತ್ತೆ. ಇದು ಸಂಸ್ಕೃತದಲ್ಲಿ ಯಾಕೆ ಸಾಧ್ಯ ಅಂತಂದ್ರೆ ಪದಗಳು ಇನ್ಫ್ಲೆಕ್ಷನಲ್, ಪ್ರತ್ಯಯಗಳ ಕಾರಣದಿಂದಾಗಿ ಅವುಗಳ ಅರ್ಥ ಸ್ಥಿರವಾಗಿರುತ್ತೆ. ಆದ್ರಿಂದ ಕಲ್ತ್ಕೊಳ್ಳುವಾಗ ಸ್ವಲ್ಪ ಶ್ರಮವಾದರೂ ಕೂಡ ಮಾತಾಡುವಾಗ ತುಂಬಾ ಸುಲಭವಾಗುತ್ತೆ, ಅರ್ಥ ಕೂಡ ಸರಿಯಾಗುತ್ತೆ. ಆದ್ರಿಂದ ಈ ಶ್ಲೋಕಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದಲು ಅದರಲ್ಲಿರುವ ಪದಗಳನ್ನು ಬಿಡಿಸ್ಬೇಕು. ಪದಗಳನ್ನು ಬಿಡಿಸಿದ ನಂತರ ಅದನ್ನು ವಾಕ್ಯದ ರೀತಿಯಲ್ಲಿ ನಾವು ಅದನ್ನ ರೀಅರೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಅನ್ವಯ ಅಂತ ಕರಿತೀವಿ. ಈ ಅನ್ವಯ ಆದ ಮೇಲೆ ಅನ್ವಯ ಅರ್ಥ, ಅನ್ವಯದ ನಂತರ ಪ್ರತಿ ಪದದ ಅರ್ಥವನ್ನು ನಾವು ತಿಳ್ಕೊಂಡಾಗ ಸಂಪೂರ್ಣವಾಗಿ ಆ ಶ್ಲೋಕದ ಅರ್ಥ ನಮಗೆ ಉಂಟಾಗುತ್ತೆ. ಇಲ್ಲೂ ಅಷ್ಟೇ, ತಸ್ಮಾತ್ ತ್ವಮಿಂದ್ರಿಯಾಣಿ ಆದೌ ನಿಯಮ್ಯ ಭರತರ್ಷಭ. ಇಲ್ಲಿ ಭರತರ್ಷಭ 2ನೇ ಪದದ ಕಡೆ ಪದ, ಆದ್ರೆ ಅದನ್ನ ಮೊದಲು ಹಾಕೋಬೇಕಾಗುತ್ತೆ. ಯಾಕೆಂದ್ರೆ ಸಂಬೋಧನಾ ವಿಭಕ್ತಿಯಲ್ಲಿದೆ. ಆದ್ರಿಂದ ಇದನ್ನ ಅರ್ಜುನನಿಗೆ ಅನ್ವಯಿಸುವಂತಹ ಮಾತು, ಭರತೇಶು ವೃಷಭ ಇವ ಭರತರ್ಷಭ. ಇಲ್ಲಿ ವೃಷಭ ಅಂತಂದ್ರೆ ಅದು ಗೂಳಿ. ಗೂಳಿಗಳು ಯಾವಾಗ್ಲೂ ಕೂಡ ಯಜಮಾನರಂತೆ ವರ್ತಿಸುತ್ತವೆ. ಆದ್ದರಿಂದ ಭರತರಲ್ಲಿ ಅಂದ್ರೆ ಭರತ ವಂಶಜರಲ್ಲಿ ಅರ್ಜುನ ಅಂತಹ ಒಬ್ಬ ಪ್ರಮುಖ ನಾಯಕ. ಆದ್ದರಿಂದ ಅವನನ್ನು ಭರತರ್ಷಭ ಅಂತ ಇಲ್ಲಿ ವರ್ಣಿಸಿದ್ದಾನೆ. ಇಲ್ಲಿ ಪ್ರೋಸ್ ಆರ್ಡರ್ ಹೇಳಬೇಕು ಅಂತಂದ್ರೆ ಭರತರ್ಷಭ ತಸ್ಮಾತ್ ತ್ವಂ ಆದೌ ಇಂದ್ರಿಯಾಣಿ ನಿಯಮ್ಯ ಜ್ಞಾನ ವಿಜ್ಞಾನ ನಾಶನಂ ಪಾಪ್ಮಾನಂ ಏನಂ ಪ್ರಜಹಿ. ಇಲ್ಲಿ ಕೆಲವು ವಿಶೇಷಣಗಳನ್ನು ನೋಡಿ. ಜ್ಞಾನ ವಿಜ್ಞಾನ ನಾಶನಂ ಪಾಪ್ಮಾನಂ ಏನಂ. ಇಲ್ಲಿ ಏನಂ ಅಂತಂದ್ರೆ ಕಾಮಂ ಅಂತ ನಾವು ಅಧ್ಯಾಹಾರ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ನಮಗೆ ಈ ಶ್ಲೋಕದ ಅರ್ಥ ಸರಿಯಾಗಿ ಗೊತ್ತಾಗುತ್ತೆ. ಪಾಪ್ಮಾನಂ ಪ್ರಜಹಿ ಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಹ್ಯೇನಂ ಅಂತ ಅನ್ನೋದು ಹಿ ಏನಂ ಅಂತ 2 ಪದಗಳಿಂದ ಅಲ್ಲಿ ಸಂಧಿ ಆಗಿರೋದ್ರಿಂದ ಬಂದಿರೋ ಪದ. ಸೊ ಈ ಶ್ಲೋಕವನ್ನ ತಿಳ್ಕೊಂಡು ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇದು ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ನೇರವಾದ ಮಾತು, ಸ್ವಲ್ಪ ಕಷ್ಟಕರವಾಗಿ ಇರುವಂತಹ ವಿಚಾರಗಳು. ಇದು ಕೂಡ ಕಠೋಪನಿಷತ್ತಿನಿಂದ ಪಡೆದಿರುವಂತಹ, ತೆಗೆದುಕೊಂಡಿರುವಂತಹ ಒಂದು ಮಂತ್ರ. ಅಲ್ಲಿ ಕಠೋಪನಿಷತ್ನಲ್ಲಿ 2 ಮಂತ್ರಗಳ ಬಂದಿರುವಂಥದ್ದು ಇಲ್ಲಿ ಒಂದೇ ಶ್ಲೋಕದಲ್ಲಿ ಸಂಕ್ಷಿಪ್ತಗೊಳಿಸಲ್ಪಟ್ಟಿದೆ. ಈ ಮಾತನ್ನ ನಾವು ನೋಡುವಾಗ ಇಂದ್ರಿಯಾಣಿ ಪರಾಣಿ ಆಹುಹು ಇಂದ್ರಿಯೇಭ್ಯ ಪರಂ ಮನಃ ಮನಸಃ ತು ಪರ ಬುದ್ಧಿ ಯೋ ಬುದ್ಧೇ ಪರತಃ ತು ಸಹ. ಇದನ್ನ ನಾವು ಅನ್ವಯ ಕ್ರಮೇಣ ಓದಿದಾಗ ಇಂದ್ರಿಯಾಣಿ ಪರಾಣಿ ಆಹುಹು. ಇಲ್ಲಿ ಪರ ಅಪರ 2 ಶಬ್ದಗಳು ಪ್ರಸಿದ್ಧವಾಗಿವೆ ಉಪನಿಷತ್ತುಗಳಲ್ಲಿ. ಪರ ಅಂತಂದ್ರೆ ಉತ್ತಮವಾದದ್ದು, ಹಿಂದಿನದಕ್ಕಿಂತ ಉತ್ತಮವಾದದ್ದು ಇದು ಅನ್ನೋ ಮಾತು. ಇಂದ್ರಿಯಾಣಿ ಪರಾಣಿ ಆಹುಹು, ಇಂದ್ರಿಯಗಳನ್ನ
ಉತ್ತಮವಾದದ್ದು ಅಂತ ಹೇಳ್ತಾರೆ. ಯಾವುದಕ್ಕಿಂತ ಉತ್ತಮವಾದದ್ದು? ಪಂಚಭೂತಗಳಿಗಿಂತ ದೇಹಕ್ಕಿಂತ ಉತ್ತಮವಾದದ್ದು. ಯಾಕೆಂದ್ರೆ ಪಂಚಭೂತಗಳು ಅವು ಸ್ವಲ್ಪ ಸೂಕ್ಷ್ಮವಲ್ಲದವು, ಒರಟು. ಅವುಗಳಿಗಿಂತ ಇಂದ್ರಿಯಗಳು ಎಲ್ಲ ಕಡೆಯೂ ಓಡಾಡೋ ಕಾರಣದಿಂದಾಗಿ ಅವಕ್ಕಿಂತಲೂ ಉತ್ತಮವಾದವು. ಇಂದ್ರಿಯಾಣಿ ಪರಾಣಿ ಆಹುಹು. ದೇಹಕ್ಕಿಂತ ಪಂಚಭೂತಗಳಿಗಿಂತ ಈ ಇಂದ್ರಿಯ ಉತ್ತಮವಾದವು, ಉದತ್ತವಾದವು. ಇಂದ್ರಿಯಭ್ಯ ಪರಂ ಮನಃ. ಈ ಇಂದ್ರಿಯಗಳಿಗಿಂತ ಮನಸ್ಸು ಹೆಚ್ಚು ಉತ್ತಮವಾದದ್ದು, ಬೆಟರ್ ದ್ಯಾನ್. ಮನಸಃ ಪರ ಬುದ್ಧಿ. ಮನಸ್ಸಿಗಿಂತ ಹೆಚ್ಚಿನದ್ದು ಬುದ್ಧಿ. ಯಹ ಬುದ್ಧೇ ಪರತಃ ಸಹ ಆತ್ಮ ಅಸ್ತಿ. ಈ ಬುದ್ಧಿಗಿಂತಲೂ ಮೇಲಿರುವುದು ಆ ಪರಮಾತ್ಮ. ಈ ಒಂದು ಗ್ರಡೇಷನ್ ಏನಿದೆ ಇದು ಕಠೋಪನಿಷತ್ನಲ್ಲೂ ಕೂಡ ಬಂದಿದೆ. ಅಲ್ಲಿ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಋಷಿಗಳು. ಇಂದ್ರಿಯಭ್ಯ ಪರ ಹ್ಯರ್ಥಾಃ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾತ್ ನ ಅಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿ. ಆ ಆತ್ಮನನ್ನ ಮೀರಿದ್ದು ಯಾವುದೂ ಇಲ್ಲ. ಆ ಪರಮಾತ್ಮನೇ ಪರಾಕಾಷ್ಠೆ, ಅತ್ಯಂತ ಉನ್ನತ ಶ್ರೇಣಿಯಲ್ಲಿರುವಂಥದ್ದು, ಶೃಂಗದಲ್ಲಿರುವಂಥದ್ದು. ಬೆಟ್ಟದ ತುದಿಯಲ್ಲಿ ಹೇಗೆ ಅದು ಅತಿ ಎತ್ತರದ್ದು ಅಂತ ಅನ್ನಿಸಿಕೊಳ್ಳುತ್ತದೆಯೋ ಅದೇ ರೀತಿಯಲ್ಲಿ ಈ ಆತ್ಮನೂ ಕೂಡ ಅದನ್ನ ಮೀರಿ ಬೇರೆ ಯಾವುದೂ ಇಲ್ಲ. ಉಳಿದದ್ದೆಲ್ಲವೂ ಆತ್ಮನಿಂದಲೇ ಆವರಿಸಲ್ಪಟ್ಟಿರುತ್ತವೆ. ಈ ಮಾತನ್ನ ಸ್ಪಷ್ಟವಾಗಿ ಅಲ್ಲಿ ಕಠೋಪನಿಷತ್ ಹೇಳುತ್ತೆ. ಅಂದ್ರೆ ಗ್ರೇಡ್ಸ್ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳೋ ಆರ್ಡರ್ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮತ್ತೆ ನಂತರ ಆತ್ಮ. ಇಲ್ಲಿ ಅರ್ಥಗಳು ಅಂತ ಒಂದನ್ನ ಸೇರಿಸ್ಕೊಂಡಿದ್ದಾರೆ. ಅಂದ್ರೆ ಇದರಲ್ಲಿ ಉಪನಿಷತ್ತಿನಲ್ಲಿ, ಕಠೋಪನಿಷತ್ನಲ್ಲಿ, ಮತ್ತೆ ಅದರ ನಂತರ ಮಹಾನ್ ಅವ್ಯಕ್ತ ಪುರುಷ, ನಂತರ ಈ ಪುರುಷ ಅಂತ ಅನ್ನೋದು ಪರಾಕಾಷ್ಠೆ. ಅದಕ್ಕಿಂತ ನಂತರ ಯಾವುದೂ ಇಲ್ಲ. ಅದರಿಂದ ಮಹಾನ್ ಮತ್ತು ಅವ್ಯಕ್ತ ಮತ್ತು ಅರ್ಥಗಳು ಈ ಮೂರು ಕಠೋಪನಿಷತ್ತಿನಲ್ಲಿ ವಿಶೇಷವಾಗಿ ಬಂದಿವೆ. ಆದ್ರೆ ಇಲ್ಲಿ ಭಗವದ್ಗೀತೆಯಲ್ಲಿ ಆ ಮೂರನ್ನ ಬಿಟ್ಟು ಕೇವಲ ಇವುಗಳನ್ನ ಮಾತ್ರ ತೆಗೆದುಕೊಂಡಿದ್ದಾರೆ. ಯಾವುದನ್ನ? ಇಲ್ಲಿ ಮನಸ್ಸು, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಆತ್ಮ, 4. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ದೇನು ಅಂತಂದ್ರೆ, ಇಂದ್ರಿಯಗಳು ದೇಹಕ್ಕಿಂತ, ಪಂಚಭೂತಗಳಿಗಿಂತ ಹೆಚ್ಚು ಸೂಕ್ಷ್ಮವಾದದ್ದು, ಸ್ಥೂಲವಲ್ಲ ಮತ್ತು ಇದು ವ್ಯಾಪಕವಾದದ್ದು. ಆದ್ರಿಂದ ನಾವು ಮನಸ್ಸನ್ನ ಅಥವಾ ಈ ಅಂತರಿಂದ್ರಿಯವನ್ನ ದೇಹಕ್ಕೆ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ದೇಹಕ್ಕಿಂತ ಹೆಚ್ಚಿನದು. ಎರಡನೆಯದು ಬುದ್ಧಿ. ಮತ್ತೆ ಈ ಮನಸ್ಸು, ಎರಡನೇದು ಮನಸ್ಸು, ಅದು ಸಂಕಲ್ಪ ಮಾತ್ರ ಅದನ್ನ ಸಿದ್ಧಿಸಿಕೊಳ್ಳುತ್ತೆ. ಆದ್ದರಿಂದ ಸಂಕಲ್ಪ ಯಾವುದರಲ್ಲಿ ಉಂಟಾಗುತ್ತದೆಯೋ ಅದಕ್ಕೆ ಮನಸ್ಸು ಅಂತ ಕರಿತೀವಿ. ಎಲ್ಲಿ ಸಂಕಲ್ಪ ಇರುತ್ತೋ ಅಲ್ಲಿ ವಿಕಲ್ಪ ಕೂಡ ಇರುತ್ತೆ. ಆದ್ರಿಂದ ಈ ಮನಸ್ಸು ಇಂದ್ರಿಯಕ್ಕಿಂತ ಹೆಚ್ಚಿನದು. ಯಾಕೆಂತಂದ್ರೆ ಮನಸ್ಸು ಯಾವ ಕೆಲಸವನ್ನ ಹೇಳುತ್ತೋ ಅದು ಇಂದ್ರಿಯಗಳಿಂದ ಮಾಡಲ್ಪಡುತ್ತವೆ. ಹೀಗಾಗಿ ಮನಸ್ಸು ಇಂದ್ರಿಯಗಳಿಗಿಂತ ಮೀರಿದ್ದು. ಹಾಗೆ ಬುದ್ಧಿ ಈ ಇಂದ್ರಿಯ ಮತ್ತು ಮನಸ್ಸುಗಳು ಎಲ್ಲವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುತ್ತೆ. ಯಾಕಂದ್ರೆ ಅದು ನಿಶ್ಚಯಾತ್ಮಕವಾದದ್ದು. ನಿಶ್ಚಯಾತ್ಮಕ ಅಂತಂದ್ರೆ ಇದು ಸರಿ ತಪ್ಪು ಅನ್ನುವ ನಿರ್ಣಯವನ್ನ ಕೊಡುವಂಥದ್ದು ಬುದ್ಧಿ. ಈ ಬುದ್ಧಿ ಆತ್ಮಕ್ಕಿಂತ ಕೆಳಗಿನ ಸ್ತರದಲ್ಲಿರುವಂಥದ್ದು. ಆದ್ದರಿಂದ ಯಾವಾಗ್ಲೂ ಕೂಡ ಆತ್ಮ ಯಾವ ವಿಚಾರವನ್ನ ಹೇಳುತ್ತೆ ಅದನ್ನ ಬುದ್ಧಿ ಕೇಳಬೇಕು. ಹಾಗೆ ನಾವು ಬುದ್ಧಿಯನ್ನ ಶುಚಿಗೊಳಿಸಿಕೊಳ್ಳಬೇಕಾಗುತ್ತೆ. ಈ ತರತಮ ಜ್ಞಾನದಿಂದಾಗಿ ಅದು ಸಾಧ್ಯವಾಗುತ್ತೆ ಅಂತ ಮಾತನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಶ್ಲೋಕವನ್ನ ಇನ್ನೊಂದ್ಸಲ ನೋಡಿ. ಇಂದ್ರಿಯಾಣಿ ಪರಾಣ್ಯಾಹುಃ
ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಇಲ್ಲಿ ಸುಮಾರು 4000 ವರ್ಷಗಳ ಹಿಂದೆ ಮನಸ್ಸನ್ನ ಎಷ್ಟು ವಿಶ್ಲೇಷಣಾತ್ಮಕವಾಗಿ ಚಿಂತನೆ ಮಾಡಿರೋದು ಪ್ರಾಯಶಃ ಭಾರತೀಯ ತತ್ವ ಚಿಂತನೆಯಲ್ಲಿ ನಾವು ಮೊದಲ ಸಲ ಕಾಣುತ್ತೇವೆ. ಬೇರೆ ಯಾವ ರಾಷ್ಟ್ರದಲ್ಲಿಯೂ ಕೂಡ ಇಂತಹ ಒಂದು ಉಜ್ವಲವಾದಂತಹ ಮನೋವೈಜ್ಞಾನಿಕ ವಿಚಾರಣೆ ನಡೆದಿಲ್ಲ ಅಷ್ಟು ಹಿಂದಿನ ಕಾಲದಿಂದ. ನಾವು ಅಂದ್ಕೊಂಡ್ಬಿಡ್ತೀವಿ ಎಲ್ಲ ಬುದ್ಧಿ ಮನಸ್ಸು ಇದೆಲ್ಲ ಒಂದೇ ಅಂತ. ಆದ್ರೆ ಇಲ್ಲಿ ತುಂಬಾ ವಿಶದವಾಗಿ ಇವುಗಳ ಬಗ್ಗೆ ಚರ್ಚೆ ಆಗಿದೆ. ನಾನು ಅವತ್ತೇ ಹೇಳಿದೆ, ಕುಪ್ಪುಸ್ವಾಮಿ ಶಾಸ್ತ್ರಿಗಳು ಅಂತ ಸೈಕಾಲಜಿ ಪ್ರೊಫೆಸರ್ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇದ್ರು. ಅವರು ತುಂಬಾ ಸುಂದರವಾದ 2 ವಾಲ್ಯೂಮ್ಸ್ ತಂದಿದ್ದಾರೆ, ಇಂಡಿಯನ್ ಸೈಕಾಲಜಿ ವಾಲ್ಯೂಮ್ 1 ಅಂಡ್ ವಾಲ್ಯೂಮ್ 2 ಅಂತ. ಒಂದರಲ್ಲಿ ಸೋರ್ಸಸ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದರಲ್ಲಿ ಅವರು ಇವುಗಳನ್ನ ವಿಶ್ಲೇಷಣೆ ಮಾಡಿ ಅವುಗಳ ಬಗ್ಗೆ ತುಂಬಾ ದೀರ್ಘವಾದ ಆಲೋಚನೆಗಳನ್ನ ತುಂಬಾ ವಿಶದವಾಗಿ ಪ್ರಕಟಿಸಿದ್ದಾರೆ. ಅದರಲ್ಲಿ ನಮಗೆ ಕಂಡು ಬರುವಂತದ್ದೇನು ಅಂತಂದ್ರೆ, ಭಾರತೀಯರು ತಮ್ಮ ತತ್ವ ಚಿಂತನೆಯ ಮೂಲಕ ಅನೇಕ ಶಾಸ್ತ್ರಗಳಿಗೆ ತುಂಬಾ ವಿಶದವಾದಂತಹ ಸಾಮಗ್ರಿಗಳನ್ನ ಒದಗಿಸಿಕೊಟ್ಟಿದ್ದಾರೆ. ತುಂಬಾ ಸ್ಮರಣೀಯವಾದಂತಹ ಮಾತದು, ಹೆಮ್ಮೆ ಪಡುವಂತಹ ಮಾತು. ಹೀಗೆ ಇಲ್ಲಿಯೂ ಕೂಡ ಅಷ್ಟೇ, ಮನಸ್ಸು ಮತ್ತು ಬುದ್ಧಿ ಮತ್ತು ಆತ್ಮ ಅವುಗಳಿರುವ ವ್ಯತ್ಯಾಸವನ್ನ ತುಂಬಾ ಸುಂದರವಾಗಿ ಕೃಷ್ಣ ಪರಮಾತ್ಮ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಮತ್ತೆ ಈ ಅಧ್ಯಾಯದಲ್ಲಿ ಅದನ್ನ ಸಮಾಪನಗೊಳಿಸೋದಕ್ಕೆ ಒಂದು ಶ್ಲೋಕವನ್ನ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾನೆ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಭ್ಯ ಆತ್ಮಾನಂ ಆತ್ಮನ ಜಹಿ ಶತ್ರುಂ ಮಹಾಬಾಹು ಕಾಮರೂಪಂ ದುರಾಸದಂ. ಇಲ್ಲಿ ತುಂಬಾ ಪರಾಕಾಷ್ಠೆಯಿಂದ ಕೃಷ್ಣ ಪರಮಾತ್ಮ ಈ ಒಂದು ಶ್ಲೋಕವನ್ನ ಹೇಳಿದ್ದಾರೆ. ಏವಂ ಬುದ್ಧೇ ಪರಂ ಬುದ್ಧ್ವಾ, ಬುದ್ಧೇಹೇ ಬುದ್ಧಿಯ ಪರಂ ಅದಕ್ಕಿಂತಲೂ ಮೇಲಿರುವಂತಹ, ಆತ್ಮಾನಂ ಆತ್ಮನ ಸಂಸ್ಥಭ್ಯ ಸೂಕ್ಷ್ಮ ಹಾಗೂ ಎಲ್ಲ ರೀತಿಯಂತಲೂ ಬಲಾಢ್ಯವಾದ ಮತ್ತು ಶ್ರೇಷ್ಠವಾದ ನಿನ್ನ ಆತ್ಮವೆಂದು ತಿಳ್ಕೊಂಡು ಬುದ್ಧ ಆ ಬುದ್ಧಿಯ ಮೂಲಕ ಮನಸ್ಸನ್ನ ವಶ ಮಾಡಿಕೊಂಡು, ಹೇ ಮಹಾಬಾಹು ದುರಾಸದಂ ದುರ್ಜಯವಾದಂತಹ, ಜಯಿಸಲು ಕಷ್ಟವಾದಂತಹ, ಈ ಪದ ತುಂಬಾ ಮುಖ್ಯವಾದದ್ದು, ಗಮನ ಇಟ್ಕೊಳ್ಳಿ. ದುರಾಸದ ಅಂತ ಹೇಳ್ತಾನೆ ಹೊರತು ಸಾಧ್ಯವೇ ಇಲ್ಲ, ಅಸಾಧ್ಯವಾದ ಕೆಲಸ ಅಂತ ಹೇಳೋದಿಲ್ಲ ಕೃಷ್ಣ ಪರಮಾತ್ಮ. ದುರ್ ಆಸದ, ಅದನ್ನ ಕಷ್ಟಪಟ್ಟು ನೀನು ಮಾಡ್ಬೇಕಾಗತ್ತೆ, ಕಷ್ಟಪಟ್ಟರೆ ಫಲ ಸಿಗುತ್ತೆ. ಇದು ದುರಾಸದವೇ ಹೊರತು ಅಸಾಧ್ಯವಲ್ಲ. ಆದ್ರಿಂದ ಈ ಕೆಲಸವನ್ನ ನೀನು ಮಾಡಬಹುದು, ಮಾಡು ಅಂತ ಹೇಳ್ತಾನೆ. ಕಾಮರೂಪಂ ಶತ್ರುಂ ಜಹಿ, ಕಾಮರೂಪಿಯಾದಂತಹ ಆ ನಿನ್ನ ಶತ್ರುವನ್ನ ನೀನು ಕೊಂದು ಹಾಕು, ಅದರ ಮೂಲಕ ನಿನ್ನ ಎಲ್ಲ ಸಮಸ್ಯೆಗಳು ನೀಗುತ್ತವೆ. ಕಳೆದ ಇಡೀ ಅಧ್ಯಾಯದಲ್ಲಿ, 2ನೇ ಅಧ್ಯಾಯದಲ್ಲಿ ಮತ್ತೆ 1ನೇ ಅಧ್ಯಾಯದ ಕಡೆಯಲ್ಲಿ ನೀನು ಏನೇನು ಗೋಳಿಟ್ಕೊಂಡಿದ್ದೆ, ಆ ಎಲ್ಲ ಗೋಳನ್ನ ಪರಿಹರಿಸೋದಕ್ಕೆ ಒಂದೇ ಮಾರ್ಗ, ಈ ಕಷ್ಟ ಸಾಧ್ಯವಾದಂತಹ ಮನಸ್ಸಿನ ನಿಯಂತ್ರಣ ಮಾಡಿ ತನ್ಮೂಲಕ ಆ ಕಾಮ ಕ್ರೋಧಗಳನ್ನ ಅದುಮಿಟ್ಕೊಂಡು ನಿನ್ನ ಮೇಲೆ ನೀನು ಸಂಪೂರ್ಣವಾದಂತಹ ಹತೋಟಿಯನ್ನ ಪಡೆದುಕೊಂಡು ನಿನ್ನ ಬುದ್ಧಿಯನ್ನ ಏಕಾಗ್ರಗೊಳಿಸಿಕೊಂಡು ನೀನು ಈ ಯುದ್ಧದಲ್ಲಿ ಶ್ರಮಿಸು. ಅದೇ ನಿನಗೆ ಇರುವಂತಹ ಸರಿಯಾದ ಮಾರ್ಗ. ಎಷ್ಟನ್ನ ನೀನು ಅರ್ಥ ಮಾಡಿಕೊಂಡ್ರೆ ನೀನು ತುಂಬಾ ಉತ್ತಮವಾಗಿ ನಿನ್ನ ಕೆಲಸಗಳನ್ನ ನಿರ್ವಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಇಡೀ ಅಧ್ಯಾಯದಲ್ಲಿ ಕೃಷ್ಣ ಹೇಳೋದು ಎಷ್ಟೇ ಮಾತು. ಒಂದು ಮಾತು ನೆನಪಿಟ್ಕೊಳ್ಳಿ, ಈ ಇಡೀ ಅಧ್ಯಾಯದಲ್ಲಿ ಅರ್ಜುನ ಮಾತಾಡಿರೋದು ಬರೀ 3 ಶ್ಲೋಕಗಳು, 3 ಅನುಷ್ಠುಪ್ ಶ್ಲೋಕಗಳು. 1 ಮತ್ತೆ 2, ಈ 2 ಶ್ಲೋಕಗಳಲ್ಲಿ ಅಪ್ಪ ನಾನು ಕರ್ಮ ಮಾರ್ಗಕ್ಕೆ ಯಾಕೆ ನೋಡ್ತೀಯಾ, ಜ್ಞಾನ ಮಾರ್ಗ ಚೆನ್ನಾಗಿದೆ ಅಂತ ಹೇಳ್ತಿದೀಯಾ, ದಯವಿಟ್ಟು ನಾನು ಕರ್ಮ ಮಾರ್ಗ ಬಿಟ್ಟು ಆ ಜ್ಞಾನ ಮಾರ್ಗ ಹಿಡಿಯೋದಕ್ಕೆ ನನಗೆ ಆಸ್ಪದ ಕೊಡು
ಅಂತ 2 ಮಾತು ಹೇಳಿದ್ರು. ಅದಕ್ಕೆ ಕೃಷ್ಣ ಪರಮಾತ್ಮ 33 ಶ್ಲೋಕಗಳಲ್ಲಿ ಅವನು ಯಾಕೆ ಹಾಗೆ ಮಾಡಬಾರದು, ಕರ್ಮ ಮಾರ್ಗವನ್ನೇ ಯಾಕೆ ಅನುಸರಿಸಬೇಕು ಅಂತ ಹೇಳಿ ಕರ್ಮ ಮೀಮಾಂಸೆಯನ್ನ ತೆಗೆದಿಟ್ಬಿಟ್ಟ. ಈ ಇಡೀ ಅಧ್ಯಾಯದಲ್ಲಿ ಆ ಕರ್ಮ ಮೀಮಾಂಸೆ ತುಂಬಾ ಮುಖ್ಯವಾದ. ಮತ್ತೆ ಈ ಜಗತ್ತು ನಿರಂತರವಾಗಿ ನಡೆದುಕೊಂಡು ಹೋಗ್ಬೇಕಾದ್ರೆ ಒಂದು ಸಂಸಾರ ಚಕ್ರ ಅಂತ ಇರುತ್ತೆ, ಅದಕ್ಕೆ ಪೂರಕವಾದದ್ದು ಈ ಯಜ್ಞ ಚಕ್ರ. ಈ ಯಜ್ಞ ಚಕ್ರವನ್ನ ಎಲ್ಲಿಯೂ ಕೂಡ ನಿಲ್ಲಿಸಬೇಡ, ಆದ್ರಿಂದ ಅದನ್ನ ಮುಂದುವರಿಸ್ಕೊಂಡು ಹೋಗು. ಯಾಕೆಂದ್ರೆ ಈ ಜೀವನ ಸಾಗಬೇಕಾದ್ರೆ ಅದು ತುಂಬಾ ಅವಶ್ಯಕವಾದದ್ದು. ನೀನು ಯಜ್ಞ ಮಾಡು, ಯಜ್ಞದಿಂದ ದೇವತೆಗಳು ಸುಪ್ರೀತರಾಗ್ತಾರೆ, ದೇವತೆಗಳು ಸುಪ್ರೀತರಾದರೆ ಮಳೆ ಬೆಳೆ ಚೆನ್ನಾಗಾಗುತ್ತೆ, ಅದರಿಂದಾಗಿ ಆಹಾರ ಸಮೃದ್ಧಿಯಾಗಿ ಸಿಗುತ್ತೆ. ಆವಾಗ ಜನಜೀವನ ಅಸ್ತವ್ಯಸ್ತವಾಗುವುದಿಲ್ಲ. ಆ ಮಾತನ್ನ ಹೇಳ್ಬಿಟ್ಟು ಕರ್ಮಯೋಗವನ್ನ ಮತ್ತಷ್ಟು ಹೊಗಳಿ ವಿಚಾರಗಳನ್ನ ತಿಳಿಸ್ಕೊಡ್ತಾನೆ. ಮತ್ತೆ ನಿರಾಸಕ್ತಿ ಯೋಗವನ್ನ ಇದರಲ್ಲಿ ತಿಳಿಸ್ಕೊಡ್ತಾನೆ. ನಿರಾಸಕ್ತಿ ಅಂತಂದ್ರೆ ಆಸಕ್ತಿ ಇಲ್ಲದೆ ಇರೋದು ಅಂತಲ್ಲ, ಫಲದಲ್ಲಿ ನಿರಾಸಕ್ತಿ. ಕರ್ಮ ಫಲವನ್ನ ತ್ಯಾಗ ಮಾಡಿ ನೀನು ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ನಿನಗೆ ಅದರಿಂದ ಯಾವುದೇ ತೊಂದರೆ ಉಂಟಾಗೋದಿಲ್ಲ, ಅದರ ಬದಲು ಉತ್ತಮವಾದಂತಹ ಫಲಗಳು ಸಿಗುತ್ತವೆ ಅನ್ನೋ ಮಾತನ್ನ ಹೇಳ್ತಾನೆ. ಮತ್ತೆ ಅರ್ಜುನ ಒಂದೇ ಒಂದು ಪ್ರಶ್ನೆ ಕೇಳ್ತಾನೆ, ಯಾವುದರಿಂದ ಚೋದಿತನಾಗಿ ಮನುಷ್ಯ ಪಾಪಕರ್ಮಗಳನ್ನ ಮಾಡ್ತಾನೆ? ನಾನು ಪಾಪ ಮಾಡೋದಿಕ್ಕೆ ಹೊರಟಿದ್ದೆ, ನೀನ್ ತಡೆದಿದೀಯ, ಆದ್ರೆ ಈ ಪಾಪಕರ್ಮ ಯಾಕೆ ಮನುಷ್ಯನ ತಲೆಯಲ್ಲಿ ಹೊಕ್ಕುತ್ತೆ ಬರುತ್ತೆ, ಆ ವಿಚಾರ ಯಾಕೆ ಹೊಡೆಯುತ್ತೆ ಅವನಿಗೆ ಅಂತಂದಾಗ ಅದಕ್ಕೆ 7 ಶ್ಲೋಕಗಳಲ್ಲಿ ತುಂಬಾ ಸುಂದರವಾಗಿ ಮನೋವೈಜ್ಞಾನಿಕ ಉತ್ತರವನ್ನ ನೀಡ್ತಾನೆ. ಅವನ ಮನಸ್ಸನ್ನ ಸುಪ್ರೀತಗೊಳಿಸ್ತಾನೆ. ಅವನ ಮನಸ್ಸಿನಲ್ಲಿ ಮೂಡಿರುವಂತಹ ಅನೇಕ ವಿಚಾರಗಳನ್ನ ಅಲ್ಲಿ ಸರಿಯಾಗಿ ತೋರಿಸ್ಕೊಡ್ತಾನೆ. ನಿಜ ಹೇಳ್ಬೇಕು ಅಂತಂದ್ರೆ ಈ 1, 2, 3 ಈ 3 ಅಧ್ಯಾಯಗಳಿಗೆ ಇಲ್ಲಿಗೆ ಭಗವದ್ಗೀತೆ ಮುಗಿಬೇಕಾಗಿತ್ತು. ಯಾಕೆಂತಂದ್ರೆ ಬರಬೇಕಾದಂತಹ ವಿಚಾರಗಳೆಲ್ಲ ಇಲ್ಲಿ ಬಂದಿವೆ. ಇನ್ನು ಮುಂದೆ ಬರೋದೆಲ್ಲ ಇವುಗಳಿಗೆ ಹೆಚ್ಚಿನ ವಿವರಣೆಗಳು ಮತ್ತು 18ನೇ ಅಧ್ಯಾಯದಲ್ಲಿ ಸಮಾಪನ. ಆದ್ರಿಂದ ಮುಖ್ಯವಾಗಿ ಯಾವ ಯಾವ ಪ್ರಶ್ನೆಗಳನ್ನು ಅರ್ಜುನ ಎತ್ತಿರ್ತಾನೆ ಅವುಗಳಿಗೆ ಕೃಷ್ಣ ಕೊಡುವಂತಹ ಉತ್ತರಗಳು ತುಂಬಾ ಅರ್ಥಗರ್ಭಿತವಾದದ್ದು, ಗಾಢವಾದದ್ದು. ಸಾಮಾನ್ಯರಿಗೆ ಅದರ ಅರ್ಥ ನಿಲುಕೋದು ಕಷ್ಟ. ಆದ್ರಿಂದ ಪ್ರಯತ್ನ ಮಾಡಿ ಅವುಗಳನ್ನು ಬೇರೆ ಬೇರೆ ಮೂಲಗಳಿಂದ ಸರಿಯಾಗಿ ವಿವೇಚನೆ ಮಾಡಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಅರ್ಜುನ ಮಾತ್ರ ಈ ಶ್ಲೋಕಕ್ಕೆ ಬರೋ ಹೊತ್ತಿಗೆ ಅವನ ಮನಸ್ಸು ಹೆಚ್ಚು ಶಾಂತವಾಗಿರುತ್ತೆ. ಯಾಕಂತಂದ್ರೆ ಮುಂದಿನ ಪ್ರಶ್ನೆಗಳು ಅವನು ಕೇಳೋದನ್ನ ನೋಡಿ ತುಂಬಾ ಸಾಮಾನ್ಯವಾದಂತಹ ಪ್ರಶ್ನೆಗಳು, ಇಂತಹ ಒಂದು ಗಂಭೀರ ಪ್ರಶ್ನೆಗಳು ಮುಂದೆ ಬರೋದಿಲ್ಲ. ಯಾಕೆಂದ್ರೆ ಅವನ ಮನಸ್ಸಿನಲ್ಲಿ ಇದ್ದಂತಹ ಬೇಗುದಿ ಅರ್ಜುನ ಕೇಳಿದಂತಹ ಈ ಉತ್ತರಗಳಿಗೆ, ಕೃಷ್ಣ ಹೇಳಿದ ಉತ್ತರಗಳಿಗೆ ಎಷ್ಟೊತ್ತಿಗೆ ಆ ಬೇಗುದಿ ಎಲ್ಲ ಹೊರಟೋಗಿರುತ್ತೆ, ಶಾಂತವಾಗಿರುತ್ತೆ. ಆದ್ರಿಂದಲೇ ಈ ಮಾತು ತುಂಬಾ ಮುಖ್ಯವಾದದ್ದು. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಭ್ಯ ಆತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹು ಕಾಮರೂಪಂ ದುರಾಸನಂ. ಇಲ್ಲಿ ಮೊದಲು ನಿನ್ನ ಶತ್ರು ನೀನು ಅಂದುಕೊಂಡ ಹಾಗೆ ಅಲ್ಲಿರುವ ಕೌರವರಲ್ಲ. ಅವರನ್ನ ನಾಶ ಮಾಡೋದಕ್ಕೆ ಮೊದಲು ನೀನು ನಿನ್ನಲ್ಲಿ ಇರುವಂತಹ ವೈರಿಯನ್ನ ಶತ್ರುವನ್ನ ಜಯಿಸಬೇಕು. ಆ ಶತ್ರು ಈ ಕಾಮರೂಪಿ ಶತ್ರು. ಅದನ್ನು ನೀನು ಜಯಿಸಿದರೆ ಕೌರವರನ್ನ ಜಯಿಸೋದು ಏನು ಕಷ್ಟವಾಗೋದಿಲ್ಲ. ಆದ್ದರಿಂದ ಮೊದಲು ಈ ಆಂತರಿಕ ಶತ್ರುವನ್ನ ವಶಪಡಿಸ್ಕೊ, ಆಮೇಲೆ ಯುದ್ಧಕ್ಕೆ ಸನ್ನದ್ಧನಾಗು, ಯುದ್ಧ ಮಾಡು. ಇದು ಕೃಷ್ಣ ಪರಮಾತ್ಮ ಈ ಇಡೀ ಅಧ್ಯಾಯದಲ್ಲಿ ಮಾಡಿರುವಂತಹ ಅತ್ಯಂತ ಉದಾತ್ತವಾದಂತಹ ಒಂದು ಚಿಂತನೆ. ಅರ್ಜುನನಿಗೂ ಕೂಡ ಇದು ಸಂಪೂರ್ಣವಾಗಿ ಸಮ್ಮತಿ ಇದೆ ಇದರ ಬಗ್ಗೆ ಅಂತ ಅನ್ನೋದನ್ನ ಮುಂದೆ ನಾವು ಕಾಣ್ತೀವಿ. ನಿಜಕ್ಕೂ ಕೂಡ ಈ ಕಡೆಯ 7 ಶ್ಲೋಕಗಳು ಮತ್ತೆ ಅರ್ಜುನನ ಪ್ರಶ್ನೆ, ಈ 8 ಶ್ಲೋಕಗಳು ಇಡೀ ಆತ್ಮ ಸಂಯಮದ ಬಗ್ಗೆ
ಇರುವ ಒಂದು ಮೀಮಾಂಸೆ ಅಂತಂದ್ರೆ ತಪ್ಪೇನಾಗೋದಿಲ್ಲ. ಸ್ವಾಮಿ ಅಭೇದಾನಂದ ಅಂತ ಹೇಳಿ ಅವರು ರಾಮಕೃಷ್ಣ ಪರಮಹಂಸರ ಮೊದಲ ಸಾಲಿನ ಶಿಷ್ಯರ ಪೈಕಿ ಒಬ್ರು. ತುಂಬಾ ಹಿಂದೆನೆ ಅವರು ಅಮೆರಿಕಕ್ಕೆ ಹೋಗಿ ಅಲ್ಲಿ ನ್ಯೂಯಾರ್ಕ್ ಮುಂತಾದ ಕಡೆಗಳಲ್ಲಿ ಅವರು ಪ್ರವಚನಗಳನ್ನ ಮಾಡ್ತಾ ಇದ್ರು. ಅವರು ಈ 7 ಶ್ಲೋಕಗಳನ್ನ ಕುರಿತು ಸುಮಾರು 35-40 ಪುಟಗಳಷ್ಟು ದೀರ್ಘವಾಗಿ ಒಂದು ಭಾಷಣವನ್ನು ಕೊಟ್ಟಿದ್ರು. ತುಂಬಾ ಉತ್ತಮವಾದಂತಹ ವಿಚಾರ ಅದು. ಸಮಯ ಸಿಕ್ಕರೆ ಆ ಪುಸ್ತಕ ಸಿಕ್ಕರೆ ದಯವಿಟ್ಟು ನೋಡಿ, ಅದು ತುಂಬಾ ಚೆನ್ನಾಗಿರುವಂತಹ ಗ್ರಂಥ ಅದು. ಅದರಲ್ಲಿ ಅನೇಕ ವಿಷಯಗಳನ್ನ ಅವರು ಪ್ರಸ್ತಾಪ ಮಾಡ್ತಾರೆ. ಭಗವದ್ಗೀತಾ ದ ಡಿವೈನ್ ಮೆಸೇಜ್ ಅಂತ ಮೊದಲನೇ ವಾಲ್ಯೂಮ್ ಅದು. ಅದರಲ್ಲಿ ಸುಮಾರು ಒಂದು 50 ಪುಟಗಳಷ್ಟು ಇದಕ್ಕೆ ಮೀಸಲಿರ್ತಾರೆ. ಈ ಕೇವಲ 7 ಶ್ಲೋಕಗಳು ಮನುಷ್ಯ ಮಾನಸಿಕವಾಗಿ ಯಾವ ಯಾವ ಸ್ತರಗಳಲ್ಲಿ ಈ ಕಾಮಕ್ರೋಧಗಳನ್ನ ಜಯಿಸಬೇಕಾಗುತ್ತೆ ಅಂತ ಅನ್ನೋದನ್ನ ತುಂಬಾ ಸುದೀರ್ಘವಾದ ವಿಶ್ಲೇಷಣೆಯೊಂದಿಗೆ ಹೊರಟಿದ್ದಾರೆ. ಅಂತ ಗ್ರಂಥಗಳನ್ನ ತುಂಬಾ ಅಲಭ್ಯವು, ಸಿಕ್ಕಾಗ ಅವಳನ್ನ ಓದೋದು ತುಂಬಾ ಒಳ್ಳೆ ಅಭ್ಯಾಸ. ಈ 2ನೇ ಅಧ್ಯಾಯ ಇಲ್ಲಿಗೆ ಪರಿಸಮಾಪ್ತಿಗೊಳ್ಳುತ್ತೆ. ಮುಂದಿನ ಅಧ್ಯಾಯವನ್ನ ಕೆಲವು ಶ್ಲೋಕಗಳನ್ನ ಪ್ರಾರಂಭ ಮಾಡೋಣ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಕರ್ಮ ಯೋಗೋ ನಾಮ ತೃತೀಯೋಧ್ಯಾಯ. ಹರಿ ಓಂ ತತ್ಸತ್. ಇಲ್ಲಿಗೆ 3ನೇ ಅಧ್ಯಾಯ ಮುಗಿಯುತ್ತೆ. 4ನೇ ಅಧ್ಯಾಯ ಇದು ತುಂಬಾ ಇದು ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಅದನ್ನ ಕರೆದಿದ್ದಾರೆ. ಕೆಲವರು ಇದನ್ನ ಜ್ಞಾನ ಯೋಗ ಅಂತಲೂ ಕರೆದಿದ್ದಾರೆ, ಜ್ಞಾನ ಸನ್ಯಾಸ ಯೋಗ ಅಂತಲೂ ಕರೆದಿದ್ದಾರೆ. ಇಲ್ಲಿ ಮೊದಲು ಕೃಷ್ಣ ಪರಮಾತ್ಮ ಈ ಯೋಗ ಅಂತ ಅನ್ನೋದು ಹೇಗೆ ಬಂತು, ಅದರ ಪರಂಪರೆ ಏನು ಅಂತ ಅನ್ನೋದ್ರ ಬಗ್ಗೆ ಕೆಲವು ವಿವರಗಳನ್ನು ನೀಡ್ತಾರೆ. ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ, ಅಯ್ಯ ಇದ್ರ ಪರಂಪರೆ ಬಗ್ಗೆ ನೀನ್ ಮಾತಾಡ್ತೀಯ, ನೀನು ದ್ವಾಪರದಲ್ಲಿರುವವನು, ಸತ್ಯಯುಗದ ವಿಚಾರ ಹೇಳ್ತಾ ಇದೀಯ, ಸತ್ಯಯುಗದಲ್ಲಿ ಇದ್ದಂತಹ ವಿವಸ್ವಾನ್ಗೆ ಸೂರ್ಯ ದೇವನಿಗೆ ನೀನು ಇದನ್ನ ಉಪದೇಶ ಮಾಡ್ತಾ ಇದ್ದ, ಅದನ್ನ ಹೇಗ್ ನೆಚ್ಕೊಳ್ಳೋದಿಕ್ಕಾಗತ್ತೆ? ನಿನ್ನ ಜನ್ಮ ಇತ್ತೀಚಿನದು, ಅವನ ಜನ್ಮ ತುಂಬಾ ಹಿಂದಿನ ಕಾಲದ್ದು, ಹೇಗೆ ತಾಳಿಕೆ ಆಗತ್ತೆ ಇದು ಅಂತ ಕೇಳಿದಾಗ ಅದಕ್ಕೆ ಅನೇಕ ದೀರ್ಘವಾದಂತಹ ಒಂದು ಉತ್ತರವನ್ನು ಕೊಡ್ತಾನೆ. ಮತ್ತು ಸುಮಾರು 13 ಶ್ಲೋಕಗಳಲ್ಲಿ ಕರ್ಮಯೋಗದ ಸಗುಣ ಬ್ರಹ್ಮದ ಉಪಾಸನೆಯನ್ನ ಅದರ ಬಗ್ಗೆ ತಿಳಿಸ್ಕೊಡ್ತಾನೆ. ಮತ್ತೆ 19ರಿಂದ 23ನೇ ಶ್ಲೋಕಗಳಲ್ಲಿ ಯೋಗಿಯ ಆಚರಣೆಯ ಮಹಿಮೆಯನ್ನ, ಒಬ್ಬ ಸನ್ಯಾಸಿ ಯಾವ ರೀತಿ ತನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ತಾನೆ ಅನ್ನೋದರ ಬಗ್ಗೆ ಹೇಳ್ತಾನೆ. ಮತ್ತೆ 24ರಿಂದ 32ನೇ ಶ್ಲೋಕದ ತನಕ ಗುರುಗಳೇ ವಾಯ್ಸ್ ಕಟ್ ಆಯ್ತಲ್ಲ ಗುರುಗಳೇ, ಮ್ಯೂಟ್ ಆಗಿದ್ದೀರಿ. ಬಸವರಾಜ್ ಗುರುಗಳೇ, ನೀವು ಮ್ಯೂಟ್ ಆಗಿದ್ದೀರಿ. ಮತ್ತೆ ಒಂದ್ ಸೆಕೆಂಡ್. No. Veena madam, please wait. ನಾಗರಾಜ್ ಗುರುಗಳು ಲಾಗೌಟ್ ಆಗಿದೆ. ಪ್ಲೀಸ್ ವೇಟ್. ವಾಪಸ್ ಜಾಯಿನ್ ಆಗ್ತಾರೆ. ಚಾಟ್ ಮೆಸೇಜ್ ಅಲ್ಲಿ ಹಾಕಿದರೆ ಇಸ್ ಇಟ್ ಮೈ ಪ್ರಾಬ್ಲಮ್ ಅಂತ. ನೋ ಇಟ್ಸ್ ಪ್ರಾಬ್ಲಮ್ ಫ್ರಮ್ ಆರ್ ಎಂಡ್. ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ. ಗುರುಗಳು ಲಾಗೌಟ್ ಆಗಿದ್ದಾರೆ. ಮೋಸ್ಟ್ಲಿ ಏನೋ ಇಂಟರ್ನೆಟ್ ಏನೋ ಪ್ರಾಬ್ಲಮ್ ಆಗಿದ್ದು. ಹೌದು.
ಆ ಗುರುಗಳು ಜಾಯ್ನ್ ಆದ್ರು. ಜಾಯ್ನ್ ಆದ್ರು. 1 ಸೆಕೆಂಡ್. ಅವ್ರನ್ನ ಅನ್ಮ್ಯೂಟ್ ಮಾಡಿ. ಹಾ. ದಯವಿಟ್ಟು ಕ್ಷಮಿಸಿ. ಈ 4ನೇ ಅಧ್ಯಾಯದಲ್ಲಿ 19ರಿಂದ 23ನೇ ಶ್ಲೋಕದ ತನಕ ಯೋಗಿಯ ಆಚರಣೆಗಳು ಮತ್ತು ಆತನ ಮಹಾತ್ಮೆಯ ಬಗ್ಗೆ ಹೇಳಿದ್ದಾನೆ. 24ರಿಂದ 32 ಶ್ಲೋಕಗಳು ಯಜ್ಞ ಮತ್ತೆ ಅವುಗಳ ಫಲಗಳ ಬಗ್ಗೆ, ಅಂದರೆ ಪೂರ್ವಮೀಮಾಂಸಾ ರೀತಿಯಲ್ಲಿ ಕೆಲವು ವಿವರಣೆಗಳನ್ನ ಕೊಟ್ಟು ಅವುಗಳಿಗಿಂತ ಸ್ವಲ್ಪ ಭಿನ್ನವಾದ ಜ್ಞಾನಯಜ್ಞವನ್ನ ಕುರಿತು ಅಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾನೆ. ನಂತರ 33ರಿಂದ 42ನೇ ಶ್ಲೋಕದ ತನಕ ಜ್ಞಾನದ ಮಹತ್ವವನ್ನ ತಿಳಿಸಿಕೊಟ್ಟಿದ್ದಾನೆ. ಇದು ತುಂಬಾ ವಿಸ್ತೃತವಾದಂತಹ ಒಂದು ಚಾಪ್ಟರು. ಆದರೂ ಕೂಡ ಇಲ್ಲಿ ಬೇರೆ ಬೇರೆ ವಿಚಾರಗಳು ಪ್ರಸ್ತಾಪವಾಗಿದ್ದರೂ ಕೂಡ ಮುಖ್ಯವಾಗಿ ಇಲ್ಲಿ ಜ್ಞಾನ, ಕರ್ಮ ಮತ್ತು ಸನ್ಯಾಸ ಈ 3ರ ಬಗ್ಗೆ ವಿವರಗಳಿರೋದ್ರಿಂದ ಇದಕ್ಕೆ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತಲೇ ಹೆಸರಿಟ್ಟಿದೆ. ಈಗ 4ನೇ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ಥೋಧ್ಯಾಯಃ ಜ್ಞಾನ ಕರ್ಮ ಸನ್ಯಾಸ ಯೋಗಃ. ಶ್ರೀ ಭಗವಾನ್ ಉವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುಃ ಇಕ್ಷ್ವಾಕವೇ ಅಬ್ರವೀತ್. ಶ್ಲೋಕ ಸ್ವಲ್ಪ ಸರಳವಾದದ್ದೇ, ಆದರೆ ಕೆಲವು ವಿವರಣೆಗಳಿವೆ. ಅಹಂ ನಾನು, ಇಮಂ ಈ, ಅವ್ಯಯಂ ಅವಿನಾಶಿಯಾದಂತಹ, ಯಾವುದೇ ರೀತಿಯ ನಾಶವನ್ನ ಹೊಂದದಂತಹ, ಯೋಗಂ ಯೋಗವನ್ನ, ಕಲ್ಪದ ಆದಿಯಲ್ಲಿ, ಕಲ್ಪದ ಆದಿ ಆಗೋದು ಯಾವಾಗಲೂ ಸತ್ಯಯುಗದ ಪ್ರಾರಂಭದಲ್ಲಿ. ವಿವಸ್ವತೆ ಸೂರ್ಯನಿಗೆ ಪ್ರೋಕ್ತವಾನ್ ಹೇಳಿದನು. ವಿವಸ್ವಾನ್ ಅಂತಂದ್ರೆ ಸೂರ್ಯ ಅಂತ ಅರ್ಥ. ವಿವಸ್ವಾನ್ ಸೂರ್ಯನು ತನ್ನ ಮಗನಾದ ಮನುವಿಗೆ ಮನವೇ ಪ್ರಾಹ ಇದನ್ನ ಹೇಳಿಕೊಟ್ಟನು. ಇಲ್ಲಿ ಮನು ಅಂತಂದ್ರೆ ಸೂರ್ಯನ ಮಗ. ಅವನು ವೈವಸ್ವತನಿಂದ ಹುಟ್ಟಿದ್ದರಿಂದ ವೈವಸ್ವತ ಮನು ಅಂತ ಇವನಿಗೆ ಹೆಸರು. ಮನುಹು ಇಕ್ಷ್ವಾಕವೇ ಅಬ್ರವೀತ್. ಮನು ತನ್ನ ಮಗನಾದಂತಹ ಇಕ್ಷ್ವಾಕುವಿಗೆ, ಶ್ರೀರಾಮಚಂದ್ರ, ದಶರಥ, ಅಜ ಇವರೆಲ್ಲರೂ ಕೂಡ, ದಿಲೀಪ ಇವರೆಲ್ಲರೂ ಕೂಡ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ರಾಜರು. ಆ ಇಕ್ಷ್ವಾಕುವಿಗೆ ಅಬ್ರವೀತ್ ಹೇಳಿದನು. ಹೀಗೆ ಪರಂಪರೆಯಿಂದ ಬಂದದ್ದಿದು ಅನ್ನೋ ಮಾತನ್ನ ಇಲ್ಲಿ ಕೃಷ್ಣ ಹೇಳ್ತಾನೆ. ಕೃಷ್ಣ ಪರಮಾತ್ಮ, ಅವನು ಸೂರ್ಯನಿಗೆ ಇದರ ಉಪದೇಶ ಮಾಡಿದ. ಸೂರ್ಯ ಈ ಉಪದೇಶವನ್ನ ತನ್ನ ಮಗನಾದಂತಹ ಮನುವಿಗೆ ಈ ಉಪದೇಶ ಕೊಟ್ಟ. ಮನು ಅದನ್ನ ಇಕ್ಷ್ವಾಕುವಿಗೆ ಕೊಟ್ಟ. ಇದು ಪರಂಪರೆಯಲ್ಲಿ ನಡೆದು ಬಂದದ್ದು. ಈ ಪರಂಪರೆ ಹೇಗೆ ಹುಟ್ಟುತ್ತೆ, ಅಳಿಯುತ್ತೆ ಅಂತಂದ್ರೆ, ಯೋಗ್ಯನಾದಂತಹ ವ್ಯಕ್ತಿ ಸಿಗದೇ ಇದ್ರೆ ಈ ಉಪದೇಶವನ್ನ ಮಾಡಬಾರದು. ಯಾಕೆಂದ್ರೆ ಇದು ರಹಸ್ಯ ಜ್ಞಾನ ಅನ್ನೋ ಮಾತಿದೆ. ಆದ್ದರಿಂದ ಪರಂಪರೆಯಲ್ಲಿ ಬಂದಂತಹ ಇದು ಮಧ್ಯದಲ್ಲಿ ತಂತು ಎಲ್ಲೋ ಬಿಚ್ಚಿಕೊಂಡು ಹೋಗಿರುತ್ತೆ. ಇಲ್ಲಿ 3 ಪದಗಳನ್ನು ನಾವು ಸರಿಯಾಗಿ ತಿಳ್ಕೋಬೇಕಾಗತ್ತೆ. ಒಂದು ವಿವಸ್ವಾನ್ ಸೂರ್ಯ. ನಾವು ಅಮರಕೋಶವನ್ನು ನೋಡಿದ್ರೆ ಸುಮಾರು 59 ಪದಗಳನ್ನ ಸೂರ್ಯನ ಬಗ್ಗೆ ಅಲ್ಲಿ ಕಾಣ್ತೀವಿ. ಸೂರ ಸೂರ್ಯಾರ್ಯಮಾದಿತ್ಯ ದ್ವಾದಶಾತ್ಮ ದಿವಾಕರಾಹ ಭಾಸ್ಕರ ಅಹಸ್ಕರ ಭ್ರದ್ನ ಪ್ರಭಾಕರ ವಿಭಾಕರಾಹ ಭಾಸ್ವತ್ ವಿವಸ್ವತ್ ಸಪ್ತಾಶ್ವ ಹರಿದಶ್ವ ಉಷ್ಣರಶ್ಮಯಃ ವಿಕರ್ತನಾರ್ಕ ಮಾರ್ತಾಂಡ ಮಿಹಿರ ಅರುಣ ಭೂಷಣಃ ದ್ಯುಮಣಿಃ ತರಣಿಃ ಮಿತ್ರಃ ಚಿತ್ರಭಾನುಃ ವಿರೋಚನಃ ವಿಭಾವಸುಃ ಗ್ರಹಪತಿಃ
ತ್ವಿಷಾಂ ಪತಿಃ ಅಹರ್ಪತಿಃ ಭಾನುಃ ಹಂಸಃ ಸಹಸ್ರಾಂಶುಃ ತಪನಃ ಸವಿತಾ ರವಿಃ ಕರ್ಮಸಾಕ್ಷಿ ಜಗಚ್ಚಕ್ಷುಃ ಅಂಶುಮಾವಿ ತ್ರಯೀತನುಃ ಪ್ರದ್ಯೋತನೋ ದಿನಮಣಿಃ ಕದ್ಯೋತೋ ಲೋಕಬಾಂಧವಃ ಸುರೋತ್ತಮೋ ಧಾಮನಿಧಿಃ ಪದ್ಮಿನಿ ವಲ್ಲಭೋ ಹರಿಃ. ಈ 59 ಪದಗಳು ಸೂರ್ಯನಿಗೆ ಪರ್ಯಾಯವಾಚಿಯಾದ ಪದಗಳು. ಇಲ್ಲಿ ವಿವಸ್ವಾನ್ ಅನ್ನೋ ಪದವು ಕೂಡ ಬಂದಿದೆ. ಈ ವಿವಸ್ವಾನ್ ಸೂರ್ಯ ತನ್ನ ಮಗನಾದಂತಹ ಮನುವಿಗೆ ಈ ಮಾತನ್ನ ಹೇಳ್ಕೊಟ್ಟ ಅಂತ ಬರುತ್ತೆ. ಈ ಇಡೀ ಯೋಗವನ್ನ ಅಭ್ಯಾಸ ಮಾಡಿಸ್ದ. ಇಲ್ಲಿ ಮನು ಅಂತಂದ್ರೆ ಯಾರು? ಒಟ್ಟು 14 ಜನ ಮನುಗಳು ಇದ್ರು. ಚತುರ್ಮುಖನ ಒಂದು ಹಗಲಿನಲ್ಲಿ ಈ 14 ಮಂದಿಯು ಭೂಲೋಕದಲ್ಲಿ ರಾಜ್ಯಭಾರ ಮಾಡ್ತಾರೆ. ಮನು ಎಂಬುದು ಇಂದ್ರನ ಹಾಗೆ ಒಂದು ಪದವಿ, ಒಬ್ಬ ವ್ಯಕ್ತಿಯ ಹೆಸರಲ್ಲ. ಒಬ್ಬೊಬ್ಬ ಮನುವಿನ ರಾಜ್ಯಭಾರ ಕಾಲಕ್ಕೆ ಒಂದು ಮನ್ವಂತರ ಅಂತ ಹೆಸರು. ಅದಕ್ಕೆ ಈಗಿನದಕ್ಕೆ ವೈವಸ್ವತ ಮನ್ವಂತರ ಅಂತ ಹೆಸರು. ಸ್ವಯಂಭೂ, ಸ್ವಾರೋಚಿಷ, ಉತ್ತಮ, ತಾಮಸ, ರೈವತ, ಚಾಕ್ಷುಷ. ಈ 6 ಮಂದಿ ಮನುಗಳು ಬ್ರಹ್ಮನ ಕಳೆದ 50 ವರ್ಷಗಳ ಅವಧಿಯಲ್ಲಿ ರಾಜ್ಯಭಾರ ಮಾಡಿದ್ರು. ಈಗ 7ನೇಯವನಾದಂತಹ ವೈವಸ್ವತ ಮನು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಈ ಕಾರಣದಿಂದಲೇ ಈ ಮನ್ವಂತರಕ್ಕೆ ವೈವಸ್ವತ ಮನ್ವಂತರ ಅಂತ ಕರೀತಾರೆ. ಇವನ ನಂತರ ಸೂರ್ಯ ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ, ಇಂದ್ರ ಸಾವರ್ಣಿ, ಹೀಗೆ 7 ಮಂದಿ ಮುಂದೆ ನಡೆಯುವ ಬ್ರಹ್ಮನ 50 ವರ್ಷಗಳಲ್ಲಿ ರಾಜ್ಯಭಾರ ಮಾಡ್ತಾರೆ. ನಂತರ ಚತುರ್ಮುಖನ ಆಯುಃ ಪರಿಮಾಣ ಮುಗಿದು ಮಹಾಪ್ರಳಯವಾಗುತ್ತೆ. ಸಪ್ತದ್ವೀಪ ಪರಿವೃತವಾದ ಮಹಾಸಾಗರದಿಂದ ಸುತ್ತುವರಿಯಲ್ಪಟ್ಟ ಭೂಮಂಡಲಕ್ಕೆಲ್ಲ ಮನು ಒಬ್ಬನೇ ಚಕ್ರವರ್ತಿಯಾಗಿ ರಾಜ್ಯಭಾರ ಮಾಡ್ತಾನೆ. ಕೃತ, ತ್ರೇತ, ದ್ವಾಪರ, ಕಲಿಯುಗ ಇದುವರೆಗೆ 27 ಬಾರಿ ನಡೆದು ಈಗ 28ನೇ ಕಲಿಯುಗ ನಡೀತಾ ಇದೆ. ಲೆಕ್ಕ ಹಾಕೊಳ್ಳಿ. ಒಂದೊಂದು ಯುಗಕ್ಕೂ ಕೂಡ 30,67,20,20 ಮಾನುಷ ಸಂವತ್ಸರಗಳು ಇಲ್ಲಿ ತನಕ ಮುಗಿದಿವೆ. ಇದಿಷ್ಟು ಭೂಮಿಯ ಆಯಸ್ಸು. ಇದು ಈ ಕ್ಯಾಲ್ಕುಲೇಷನ್ ಸೈಂಟಿಫಿಕ್ ಮೆಥಡ್ ಅಲ್ಲಿ ಮಾಡಿರೋ ಕ್ಯಾಲ್ಕುಲೇಷನ್ಗೆ ತುಂಬಾ ಹತ್ತಿರ ಬರುತ್ತೆ. ಬೇರೆ ಎಲ್ಲೂ ಕೂಡ ಇಂತಹ ಒಂದು ಸೋಜಿಗ ಸಿಗೋದಿಲ್ಲ ನಿಮ್ಗೆ. ನಮ್ಮ ಋಷಿಗಳಿಗೆ ಯಾವ ಅಂತರ್ಜ್ಞಾನ ಇತ್ತು, ದಿವ್ಯ ದೃಷ್ಟಿ ಇತ್ತೋ ದೇವರೇ ಹೇಳಬೇಕು. ಯಾಕೆಂದ್ರೆ ಈಗಲೂ ಕೂಡ ಈ ಒಂದು ಕಾಲಮಾನದ ಪ್ರಕಾರ ನಾವು ಯಾವ ಡೇಟ್ಗಳನ್ನ ಹೇಳ್ತೀವಿ ಅದು ಸೈಂಟಿಫಿಕ್ ಮೆಥಡ್ ಅಲ್ಲಿ ಕಾರ್ಬನ್ ಡೇಟಿಂಗ್ ಇತ್ಯಾದಿಗಳಿಂದ ಯಾವ ಒಂದು ನಿರ್ಣಯಕ್ಕೆ ಬಂದಿರ್ತಾರೆ ವಿಜ್ಞಾನಿಗಳು, ಅದಕ್ಕೆ ತುಂಬಾ ಸಮೀಪವಾಗಿರುವಂತ ಡೇಟ್. ಯಾಕೆಂತಂದ್ರೆ ಕ್ರಿಶ್ಚಿಯಾನಿಟಿ ಪ್ರಕಾರ 4004ನೇ ಇಸ್ವಿ BC-ಯಲ್ಲಿ ಈ ಇಡೀ ಜಗತ್ತು ಉದ್ಭವ ಆಯ್ತು ಅಂತಿದೆ. ಆದ್ರೆ ನಮ್ಮ ವೇದಗಳು ಅದಕ್ಕಿಂತ ಎಷ್ಟೋ ಸಹಸ್ರ ವರ್ಷಗಳು ಪುರಾಣವಾದ. ಹೀಗೆ ಜ್ಞಾನ ಮತ್ತು ಯೋಗ ಇವುಗಳ ಫಲ ಏನು ಎಂಬ ವಿಷಯವಾಗಿ, ಪರಮಾತ್ಮನನ್ನ ತಿಳಿಯತಕ್ಕ ರೀತಿಗಳ ವಿಷಯವಾಗಿ ಮನು ಚಕ್ರವರ್ತಿ ಬೃಹಸ್ಪತ್ಯಾಚಾರ್ಯನೊಂದಿಗೆ ಸಂವಾದ ಮಾಡಿದ ವಿಚಾರ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳಲ್ಪಟ್ಟಿದೆ. ಭಗವಂತನಿಗೆ ಪುಷ್ಪ, ಧೂಪ ಮೊದಲಾದವುಗಳನ್ನ ಸಮರ್ಪಿಸುವ ವಿಷಯವಾಗಿ ಮನು ಸುವರ್ಣ ಎಂಬ ಮುನೀಶ್ವರನ ಸಂಗಡ ಸಂವಾದ ಮಾಡಿದ್ದು ಮಹಾಭಾರತದ ಅನುಶಾಸನ ಪರ್ವದಲ್ಲಿಯೂ ಕೂಡ ಬಂದಿದೆ. ಈ ವಿವರಗಳು ನಮಗೆ ಸಾಕಷ್ಟು ಸಿಗುತ್ತೆ. ಆದ್ರಿಂದ ಈ ಮಾತನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ವಿವಸ್ವಾನ್ ಮನವೇ ಪ್ರಾಹ, ಸೂರ್ಯದೇವ ತನ್ನ ಮಕ್ಕಳಲ್ಲಿ ಒಬ್ಬನಾದಂತಹ ಈ ಮನುವಿಗೆ ಹೇಳಿದ. ಮನುಹು ಇಕ್ಷ್ವಾಕವೇ ಅಬ್ರವೀತ್, ಮನುವಿನ ಮಗ ಇಕ್ಷ್ವಾಕು. ಇಕ್ಷ್ವಾಕುವಿಗೆ ಈ ವಿಚಾರಗಳೆಲ್ಲ ತನ್ನ ತಂದೆಯ ಮೂಲಕ ಸಿಕ್ಕಿತು. ಮುಂದೆ ಅದೇ ವಂಶದಲ್ಲಿ ದಿಲೀಪ, ಅಜ, ರಘು, ದಶರಥ, ಶ್ರೀರಾಮಚಂದ್ರ ಇವರೆಲ್ಲ ಹುಟ್ಟಿದ್ರು ಅನ್ನೋ ಮಾತನ್ನ ನಾವು ಬಾಲಕಾಂಡದಲ್ಲಿ, ರಾಮಾಯಣದಲ್ಲಿ ಕಾಣ್ತೀವಿ. ಹೀಗೆ ಇದಕ್ಕೆಲ್ಲ ಕೂಡ ಸಾಕಷ್ಟು ವಿವರಗಳು ನಮ್ಮ ಗ್ರಂಥಗಳಲ್ಲಿ ಸಿಗುತ್ತೆ.
ಮತ್ತೊಮ್ಮೆ ಶ್ಲೋಕವನ್ನ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುಹು ಇಕ್ಷ್ವಾಕವೇ ಅಬ್ರವೀತ್. ಇದಕ್ಕೆ ಒಂದು ದೀರ್ಘವಾದಂತಹ ಪರಂಪರೆ ಇದೆ. ಈ ಯೋಗ ಅಂತ ಅನ್ನೋದು ನಾವು ಯಾವ ಯೋಗದ ಬಗ್ಗೆ ಈ ಭಗವದ್ಗೀತೆಯಲ್ಲಿ ತಿಳ್ಕೊತಾ ಇದ್ದೀವಿಯೋ ಇದು ಬಹಳ ಪುರಾತನವಾದದ್ದು. ಇಂದು ನಿನ್ನೆಯದಲ್ಲ, ಸಹಸ್ರಾರು ವರ್ಷಗಳ ಕಾಲ ಇದರ ಉಪದೇಶ ನಡೆದುಕೊಂಡು ಬಂದಿದೆ, ಅವಿಚ್ಛಿನ್ನವಾಗಿ ನಡೆದುಕೊಂಡು ಬಂದಿದೆ. ಆ ಮಾತನ್ನ ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ನಂತರ 2ನೇ ಶ್ಲೋಕದಲ್ಲಿ ಈ ಯೋಗ ಯಾವುದೋ ಕಾಲದಲ್ಲಿ ಆ ತಂತು ಕಡಿದು ಹೋಯಿತು ಅನ್ನೋ ಮಾತನ್ನ ಹೇಳ್ತಾನೆ. ಏವಂ ಪರಂಪರಾ ಪ್ರಾಪ್ತಂ, ಹೀಗೆ ಪರಂಪರೆಯಲ್ಲಿ ಸಿಕ್ಕಿದ್ದಂತಹ ಹೇಳಲ್ಪಟ್ಟಂತಹ ಈ ಒಂದು ಯೋಗ ಇಮಂ ರಾಜರ್ಷಯೋ ವಿದುಹು, ಇದನ್ನ ರಾಜರ್ಷಿಗಳು ತಿಳಿದುಕೊಂಡಿದ್ದರು. ರಾಜರ್ಷಿ ಅಂತ ಅನ್ನೋ ಮಾತು ತುಂಬಾ ಮುಖ್ಯವಾದದ್ದು. ಸಾಮಾನ್ಯವಾಗಿ ವೇದಗಳ ಜ್ಞಾನ ಬ್ರಾಹ್ಮಣರ ಸಾಮ್ರಾಜ್ಯ ಅಂತ ನಾವು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀವಿ. ಆದರೆ ಈ ಯೋಗ ಅಂತ ಅನ್ನೋದು ಬ್ರಾಹ್ಮಣರ ಕೈಯಲ್ಲಿದ್ದದ್ದಲ್ಲ, ಅದು ಕ್ಷತ್ರಿಯರಾದ ರಾಜರ ಕೈಯಲ್ಲಿದ್ದದ್ದು. ಬ್ರಾಹ್ಮಣರು ಈ ಯೋಗವನ್ನು ತಿಳಿದುಕೊಳ್ಳೋದಕ್ಕೆ ಕ್ಷತ್ರಿಯರನ್ನೇ ಆಶ್ರಯಿಸಬೇಕಾಗಿತ್ತು. ಈ ಮಾತು ಕೌಶೀತಕಿ ಉಪನಿಷತ್ನಲ್ಲಿ ಬರುತ್ತೆ. ಮತ್ತೆ ಜನಕನ ಬಗ್ಗೆಯೂ ಕೂಡ ನಾವು ಈ ಮಾತನ್ನ ಹೇಳ್ತೀವಿ. ಜನಕ ಇವುಗಳನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ತಿದ್ದ, ಆದ್ದರಿಂದ ಅವನ ಬಳಿ ಅಭ್ಯಾಸಕ್ಕೆ ಸಹಸ್ರಾರು ಜನ ಬರ್ತಾ ಇದ್ರು ಅನ್ನುವ ಮಾತು. ಏವಂ ಪರಂಪರಾ ಪ್ರಾಪ್ತಂ, ಹೀಗೆ ಪರಂಪರೆಯಲ್ಲಿ ಬಂದಂತಹ ಯೋಗ ಸ ಮಹತಾ ಕಾಲೇನ ಯಹ, ಅನೇಕ ಸಹಸ್ರ ವರ್ಷಗಳ ಕಾಲದಲ್ಲಿ ಮಧ್ಯದಲ್ಲಿ ಎಲ್ಲಿಯೋ ನಷ್ಟ, ಅದು ತಂತು ಕಡಿದು ಹೋಯ್ತು, ಹಗ್ಗ ಕಡಿದು ಬಿತ್ತು, ಹೀಗಾಗಿ ಅದು ಮುಂದುವರಿಯಲಿಲ್ಲ. ಇದನ್ನ ರಾಜರ್ಷಿಗಳು ತಿಳಿದುಕೊಂಡಿದ್ದಾರೆ. ರಾಜರ್ಷಿ ಅಂತಂದ್ರೆ ಯಾರು ಕ್ಷತ್ರಿಯನಾಗಿ ರಾಜ್ಯವನ್ನ ಆಳಿ ನಂತರದ ದಿನಗಳಲ್ಲಿ ಜ್ಞಾನಯೋಗದ ಮಾರ್ಗದಿಂದ ತನ್ನ ತಪಸ್ಸಿನ ಪ್ರಭಾವದಿಂದ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾನೆ ಅಂತಹ ವ್ಯಕ್ತಿ, ಅವನು ರಾಜರ್ಷಿ. ವಿಶ್ವಾಮಿತ್ರನ ತರಹದವರು. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸ ಕಾಲೇನ ಇಹ ಮಹತ ಯೋಗೋ ನಷ್ಟ ಪರಂತಪ. ಪರಂತಪ, ಪರಂತಪ ಅಂತಂದ್ರೆ ಶತ್ರುಗಳನ್ನ ಜಯಿಸುವವನು, ಶತ್ರುಗಳನ್ನ ಆಕ್ರಮಣ ಮಾಡಿ ಯಾರು ಅವುಗಳ ಮೇಲೆ ಸಂಪೂರ್ಣ ಹತೋಟಿಯನ್ನ ಸಾಧಿಸಿದ್ದಾನೆಯೋ, ಯಾವ ಶತ್ರುಗಳ ಮೇಲೆ, ಅಂತಹವನು. ಇಮಂ ರಾಜರ್ಷಯ ವಿದುಹು, ಇದನ್ನ ರಾಜರ್ಷಿಗಳು, ಈ ರಾಜರ್ಷಿಗಳು ತಿಳಿದುಕೊಂಡಿದ್ದರು. ಪರಂತಪ, ಎಲೆ ಅರ್ಜುನನೇ, ಮಹತಾ ಕಾಲೇನ, ಮಹತಾ ದೀರ್ಘವಾದಂತಹ ಕಾಲ ಚಕ್ರದಿಂದಾಗಿ ಸಹ ಯೋಗ ನಷ್ಟ, ಆ ಯೋಗ ಎಲ್ಲಿಯೋ ಪ್ರನಷ್ಟವಾಗಿ ಬಿಟ್ಟಿತ್ತು. ಆದ್ದರಿಂದ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಸಯೇವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ಏತದುತ್ತಮಂ. ಈ 3 ಶ್ಲೋಕಗಳಲ್ಲಿ ಕೃಷ್ಣ ಪರಮಾತ್ಮ ತುಂಬಾ ಸಂಕ್ಷೇಪವಾಗಿ ಯೋಗದ ಪರಂಪರೆಯನ್ನು ಹೇಳ್ತಾ, ಆ ಯೋಗ ಮಹತ್ತರವಾದಂತಹ ಕಾಲದ ಪರಿವರ್ತನೆಯ ಘಟ್ಟದಲ್ಲಿ ಎಲ್ಲಿಯೋ ಆ ಪರಂಪರೆ ನಷ್ಟವಾಗಿ, ರಾಜರ್ಷಿಗಳಿಗೂ ಕೂಡ ಅದು ದುರ್ಲಭವಾಗಿ, ಅವರು ಕೂಡ ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಬೆಳೆದು ನಿಂತಿತ್ತು. ಆದ್ದರಿಂದ ಈಗ ನಾನು ನಿನಗೆ ಅದನ್ನ ಉಪದೇಶ ಮಾಡ್ತಾ ಇದ್ದೀನಿ. ಸಹ ಏವ, ಅದೇ ಯೋಗವನ್ನ, ಅಯಂ ಪುರಾತನ ಯೋಗ, ಈ ತುಂಬಾ ಹಳೆಯದಾದಂತಹ ಪುರಾತನವಾದಂತಹ ಯೋಗವನ್ನ ಅದ್ಯ, ಇವತ್ತು, ತೇ ಪ್ರೋಕ್ತಃ, ನಿನಗೆ ಹೇಳ್ತಾ ಇದ್ದೀನಿ. ಹಿ ಮೇ ಭಕ್ತಃ, ಯಾಕೆಂತಂದ್ರೆ ನೀನು ನನ್ನ ಭಕ್ತ,
ಹಿಂದೆ ಹೇಳ್ಬಿಟ್ಟಿದೀಯ ನಾನು ನಿನ್ನ ಶಿಷ್ಯನಾಗಿದ್ದೇನೆ, ನೀನು ನನಗೆ ಉಪದೇಶ ಮಾಡು. ಶಿಷ್ಯ ಸ್ನೇಹಂ ಶಾಧೆ ಮಾಂ ತ್ವಾಂ ಪ್ರಪನ್ನಂ ಅನ್ನೋ ಮಾತನ್ನ ನಾನು ಹೇಳಿ ನಿನ್ನಲ್ಲಿ ಪ್ರಪತ್ತಿಯನ್ನು, ಸಂಪೂರ್ಣ ಶರಣಾಗತಿಯನ್ನ ನಿವೇದಿಸಿಕೊಂಡಿದ್ದೀನಿ. ಆದ್ದರಿಂದ ನೀನು ನನಗೆ ಇದನ್ನ ಉಪದೇಶ ಮಾಡು ಅನ್ನೋ ಮಾತನ್ನ ಹೇಳ್ತೀನಿ. ನೀನು ನನ್ನ ಭಕ್ತನು ಮತ್ತು ಪ್ರಿಯ ಸ್ನೇಹಿತನು ಆಗಿದ್ದೀಯಾ. ಭಕ್ತಃ ಚ ಸಖಾ ಚ, ನೀನು ನನ್ನ ಮಿತ್ರ ನಿಜ, ಅದಕ್ಕೂ ಹೆಚ್ಚಾಗಿ ನೀನು ನನ್ನ ಭಕ್ತ. ನನ್ನಲ್ಲಿ ನೀನು ಸಮರ್ಪಣಾ ಭಾವವನ್ನ ತೋರಿಸ್ಕೊಂಡಿದ್ದೀಯ. ಆದ್ದರಿಂದ ಈ ಉತ್ತಮಂ ರಹಸ್ಯಂ, ಎಷ್ಟು ದಿವಸ ರಹಸ್ಯವಾಗಿದ್ದಂತಹ ಈ ಒಂದು ಮಾತನ್ನ ನಾನು ನಿನಗೆ, ಈ ರಹಸ್ಯವನ್ನ, ಮಾರ್ಮಿಕವಾದಂತಹ ಮಾತುಗಳನ್ನ ನಿನಗೆ ಮತ್ತೆ ಹೇಳ್ತಾ ಇದ್ದೀನಿ. ಅಂದ್ರೆ ವಿವಸ್ವಂತನಿಗೆ ಸತ್ಯಯುಗದ ಆದಿಯಲ್ಲಿ ಯಾವ ಯೋಗವನ್ನ ಬೋಧಿಸಿದ್ದನೋ ಅದನ್ನ ಅರ್ಜುನನಿಗೆ ಈಗ ಮತ್ತೆ ಬೋಧಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಸುಮಾರು 3 ಯುಗಗಳ ನಂತರ, ಕೃತಯುಗ, ತ್ರೇತಾಯುಗ ಮತ್ತು ದ್ವಾಪರ. ಯಾಕೆಂದ್ರೆ ಕೃಷ್ಣ ಬರೋ ಹೊತ್ತಿಗೆ ದ್ವಾಪರದ ಕಡೆಯ ಕಾಲ ಸಮೀಪಿಸಿತ್ತು. ಯಾಕೆಂದ್ರೆ ಅದರ ನಂತರ ಅವನು ಕೂಡ ಕಲಿಕಾಲವನ್ನ ನೋಡದೆ ತನ್ನ ದೇಹವನ್ನ ತ್ಯಾಗ ಮಾಡಿರ್ತಾನೆ. ಆದ್ರಿಂದ ಸುಮಾರು 3 ಯುಗಗಳ ನಂತರ ಈ ಯೋಗ ಜ್ಞಾನವನ್ನ ನಿನಗೆ ಮತ್ತೆ ಹೇಳ್ಕೊಡ್ತಾ ಇದ್ದೀನಿ ಅನ್ನೋ ಮಾತನ್ನ ಹೇಳ್ತಾನೆ. ಈ ರಹಸ್ಯ ಜ್ಞಾನ ಮುಚ್ಚಿ ಹೋಗಿತ್ತು, ಪರಂಪರೆಯಲ್ಲಿ ಕಳೆದು ಹೋಗಿತ್ತು, ಅದು ರಹಸ್ಯಮಯವಾದದ್ದು. ಅದನ್ನ ನಾನು ನಿನ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಈ ರಹಸ್ಯವನ್ನ ಹಿಂದೆ ಬಲ್ಲವರು ಬೇರೆ ಯಾರು ಅಲ್ಲ, ಕ್ಷತ್ರಿಯ ರಾಜರು. ಯಾರು ಋಷಿಗಳಿಗೆ ಸಮಾನರಾಗಿದ್ದರೋ, ಋಷಿಗಳ ಒಂದು ಮಹತ್ವವನ್ನು ಪಡೆದಿದ್ದರೋ ಅವರಲ್ಲಿ ಇದು ಜಾಗೃತವಾದಿತ್ತು. ಅವರಿಂದ ಇದು ಪರಂಪರೆಯಾಗಿ ನಡ್ಕೊಂಡು ಬಂದಿತ್ತು, ಹೇಳಲ್ಪಟ್ಟಿತ್ತು. ಮಧ್ಯೆ ಯಾವುದೋ ಒಂದು ಘಟ್ಟದಲ್ಲಿ ಈ ಒಂದು ಯೋಗ ಜ್ಞಾನ ನಾಶವಾಗಿತ್ತು. ಅದನ್ನ ನಾನು ಮತ್ತೆ ನಿಮ್ಗೆ ಹೇಳಿಕೊಡ್ತಾ ಇದ್ದೀನಿ. ಈ ಕೆಲವು ಮಾತುಗಳನ್ನ ನಾವು ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಇದು ರಾಜರ್ಷಿಗಳದಾದ್ದರಿಂದ ಯಜ್ಞಗಳ ಬಗ್ಗೆ ಅವರಿಗೆ ಆಸ್ಥೆ ಇರ್ಲಿಲ್ಲ ಅಂತಲ್ಲ. ಯಾಕಂದ್ರೆ ಪ್ರತಿ ಯಜ್ಞವನ್ನ ಮಾಡ್ತಾ ಇದ್ದವರು ಸಾಮಾನ್ಯವಾಗಿ ಕ್ಷತ್ರಿಯ ರಾಜರೇ. ಆದರೆ ಈ ಯೋಗವನ್ನ ಅವರು ಯಾವಾಗ ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಆವಾಗ ಪ್ರಾಯಶಃ ಯಜ್ಞ ಯಾಗಾದಿಗಳ ಬಗ್ಗೆ ಅದಕ್ಕಿಂತ ಹೆಚ್ಚಾಗಿ ಈ ಜ್ಞಾನ ಮಾರ್ಗದಲ್ಲಿ ಅವರಿಗೆ ಆಸಕ್ತಿ ಹುಟ್ಟಿತು. ಇದು ನಾವು ಗಮನಿಸಬಹುದಾದಂತಹ ಅಂಶ. ಅದಕ್ಕೆ ಅರ್ಜುನನಿಗೂ ಕೂಡ ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ಅನ್ನೋ ಮಾತನ್ನ ಕೃಷ್ಣ ಹೇಳ್ತಾನೆ. ಅದನ್ನು ನೋಡಿದಾಗ ಈ ಪರಂಪರೆಯಲ್ಲಿ, ಕ್ಷತ್ರಿಯ ಪರಂಪರೆಯಲ್ಲಿ ಈ ಯೋಗಕ್ಕೆ ವಿಶಿಷ್ಟವಾದಂತಹ ಸ್ಥಾನ ಇತ್ತು. ಅದನ್ನ ನೀನು ಚೆನ್ನಾಗಿ ತಿಳ್ಕೋ ಅನ್ನೋ ಮಾತನ್ನ ಹೇಳ್ತಾನೆ. ಸಯೇವಾಯಂ ಮಯಾ ತೇತ್ಯ ಯೋಗ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ಏತದುತ್ತಮಂ. ಇದು ಉತ್ತಮವಾದಂತಹ ರಹಸ್ಯ. ಇದನ್ನು ನೀನು ತಿಳಿದುಕೊಳ್ಳಲೇಬೇಕು. ಯಾಕೆಂತಂದ್ರೆ ಇದನ್ನು ತಿಳಿದುಕೊಂಡ್ರೆ ನೀನು ಈ ಯೋಗವನ್ನ ನಿನ್ನದರಾಗಿ ಮಾಡಿಕೊಂಡು ಆತ್ಮ ಸಾಕ್ಷಾತ್ಕಾರವನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ನಿನ್ನ ಮನಸ್ಸಿನ ಎಲ್ಲ ದುಗುಡಗಳು, ಎಲ್ಲ ಕ್ಲೇಶಗಳು, ಎಲ್ಲ ಅಶಾಂತಿಯು ಪರಿಹಾರವಾಗುತ್ತೆ. ಒಮ್ಮನಸ್ಸಿನಿಂದ ಈ ಯೋಗವನ್ನು ನೀನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾನೆ. ತುಂಬಾ ಸುಂದರವಾದಂತಹ ಮಾತು. ಆದ್ರೆ ಇಲ್ಲಿ ಅರ್ಜುನ ಇದಿಷ್ಟಕ್ಕೆ ತೃಪ್ತನಾಗೋದಿಲ್ಲ. ಅವನ ಮನಸ್ಸಿನಲ್ಲಿ ಮತ್ತೆ ಒಂದು ಹೊಸ ಸಂಶಯ ಮೂಡಿಯುತ್ತೆ. ಏನಂದ್ರೆ ಕೃಷ್ಣ ಹೇಳಿ ಕೇಳಿ ದ್ವಾಪರಯುಗದವನು, ವಿವಸ್ವಾನ್ ಸೂರ್ಯ ಅವನು ಸತ್ಯಕಾಲದಲ್ಲಿ ಹುಟ್ಟಿದವನು, ಕೃತಯುಗದಲ್ಲಿ ಹುಟ್ಟಿದವನು. ಅವನಿಗೆ ಈ ದ್ವಾಪರಯುಗದ ಕೃಷ್ಣ ಹೇಗೆ ಪಾಠ ಹೇಳೋದಕ್ಕೆ ಸಾಧ್ಯ? ಅಥವಾ ಇದೆಲ್ಲ ಬುರುಡೆ ಬಿಡಿಸ್ತಾ ಇದ್ದಾನ ಅಂತ ನೇರವಾಗಿ ಪ್ರಶ್ನೆ ಮಾಡ್ತಾರೆ ಮುಂದಿನ ಶ್ಲೋಕದಲ್ಲಿ. ಅದನ್ನ ನಾಳೆಗೆ ತೆಗೆದುಕೊಳ್ಳೋಣ.
ಇಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಕ್ತಾಯಗೊಳಿಸೋಣ. ಗೀತಾ ಪಾರಾಯಣ ಅವಸಾನ ಶ್ಲೋಕದೊಂದಿಗೆ ಇಂದಿನ ಈ ಉಪನ್ಯಾಸವನ್ನ ಮುಕ್ತಾಯಗೊಳಿಸೋಣ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರಃ ತಸ್ಯ ನಾಮಾನಿ ಯಾನಿ, ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಶ್ರೀಕೃಷ್ಣಂ ಯೋಗಿವರ್ಯಂ ಪ್ರಿಯಜನ ಸುಖದಂ ಗೋಪಿಕಾನಂದ ಕಂದಂ, ಗೀತಾ ತತ್ವೈಕವೇದ್ಯಂ ಭವಹರಣಪಟುಂ ಬುದ್ಧ ಮುಕ್ತ ಸ್ವಭಾವಂ, ಪಾರ್ಥಂ ಖಿನ್ನಂ ಪ್ರಪಶ್ಯ ಸ್ಥಿರಮತಿಮಕರೋತ್ ಆತ್ಮತತ್ವೋಪದೇಶಾತ್, ಯಃ ಸರ್ವಾತ್ಮಾ ಪ್ರಭುಂ ಥಂ ಸ್ಥಿರ ಸುಖ ನಿಲಯಂ ಭಕ್ತಿವಶ್ಯಂ ಸ್ಮರಾಮಿ. ಭಕ್ತಿವಶ್ಯಂ ಸ್ಮರಾಮಿ. ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.